ಪೀಪಲ್. ಎರಡು ಪ್ಲೇಸಲ್ಲಿ ಒಂದು ಪ್ಲೇಸಿಗೆ ಹೋಗಲೇಬೇಕು. ಮನುಷ್ಯನು ನಿತ್ಯತ್ವದಲ್ಲಿ ಇರುತ್ತಾನೆ. ಒಂದೇ ನಿತ್ಯ ಜೀವ, ಒಂದೇ ನಿತ್ಯ ಮರಣ. ನರಕ ಕೂಡ 4 ದಿನದಲ್ಲ. ಬೆಂಕಿ ಗಂಧಕಗಳು ಉರಿಯುವ ಕೆರೆ ಅದು 4 ದಿನದಲ್ಲ, ಅದು ಯುಗ ಯುಗಾಂತರಕ್ಕಿರುತ್ತದೆ. ನಿತ್ಯ ಜೀವ ಕ್ರಿಸ್ತನೊಡನೆ ನಾವು ಕಳಕೊಳ್ತೇವೆ, ಅದು ಯುಗ ಯುಗಾಂತರದಲ್ಲಿ ನಾವಿರುತ್ತೇವೆ. ಯಾರು ಯಾರು ಆತನ ಅಂಗೀಕಾರ ಮಾಡಿದ್ರು ಅವರಿಗೆ ದೇವರ ಮಕ್ಕಳು. ರೈಟ್? ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು ಪರಲೋಕಕ್ಕೋಸ್ಕರ ಅಲ್ಲ. ಆದಾಮನನ್ನು ದೇವರು ಪರಲೋಕಕ್ಕೋಸ್ಕರ ಸೃಷ್ಟಿ ಮಾಡಿದಲ್ಲ, ಆದಾಮನನ್ನು ದೇವರು ಭೂಮಿಗೋಸ್ಕರ ಸೃಷ್ಟಿ ಮಾಡಿದ್ದು. ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಸಾಕಯ್ಯ, ಯಾವಾಗಲೂ ನಿನ್ನ ಪರಿಶುದ್ಧವಾದ ಎಂದೆಂದಿಗೂ ಪರ್ವತವು ನಿನ್ ಸನ್ನಿಧಿಯಲ್ಲಿ ಕರಗುವುದು. ಪರ್ವತವು ಕಮಾನ್ ಹಲ್ಲೆಲೂಯಾ, ಪ್ರೈಸ್ ಗಾಡ್. ಬೈಬಲ್ ಹೇಳ್ತದೆ, ದೇವರ ಸನ್ನಿಧಾನದಲ್ಲಿ, ಸಾರ್ವಭೌಮನಾದ ಯೆಹೋವನ ಸನ್ನಿಧಾನದಲ್ಲಿ ಬೆಟ್ಟವು ಪರ್ವತವು ಮೇಣದಂತೆ ಕರಗಿ ಹೋಗುತ್ತದೆ. ಪ್ರೈಸ್ ಗಾಡ್. ಅದರಿಂದ ನಿಮ್ಮ ಸಮಸ್ಯೆ ಬೆಟ್ಟದಂತೆ ಇರಬಹುದು, ಪ್ರಾಬ್ಲಮ್ ಬೆಟ್ಟದಂತೆ ಇರಬಹುದು, ಪರಿಸ್ಥಿತಿಗಳು ಬೆಟ್ಟದಂತೆ ಇರಬಹುದು. ಬಟ್ ದೇವರ ಸನ್ನಿಧಾನದಲ್ಲಿ ಅದೆಲ್ಲವೂ ಮೇಣದಂತೆ ಕರಗಿ ಹೋಗ್ತದೆ. ಕಮಾನ್, ಪಕ್ಕದವ್ರಿಗೆ ಮೇಣದಂತೆ ಕರಗಿ ಹೋಗ್ತದೆ. ಕಮಾನ್, ಡಿಕ್ಲೇರ್ ಇಟ್. ಮೇಣದಂತೆ ಕರಗಿ ಹೋಗುತ್ತದೆ. ದೇವರ ಪ್ರಸನ್ನತೆಯಲ್ಲಿ ಯಾವುದೇ ರೋಗ ನಿಲ್ಲುವುದಿಲ್ಲ, ವಿಚ್ ಕ್ರಾಫ್ಟ್ ನಿಲ್ಲುವುದಿಲ್ಲ, ಗೆಡ್ಡೆಗಳು ನಿಲ್ಲುವುದಿಲ್ಲ, ಡಿಪ್ರೆಷನ್ ಆಪರೇಷನ್ ಯಾವುದು ನಿಲ್ಲುವುದಿಲ್ಲ. ಅದೆಲ್ಲವೂ ಮೇಣದಂತೆ ಕರಗಿ ಹೋಗುತ್ತದೆ. ಹಲ್ಲೆಲೂಯಾ. ಬಟ್ ನಮಗೆ ಬಾರ್ನ್ ಅಗೇನ್ ಆದವರಿಗೆ ಗೊತ್ತಿರಬೇಕು, ವಿ ಆರ್ ಬಾರ್ನ್ ಇನ್ ಟು ಹಿಸ್ ಪ್ರೆಸೆನ್ಸ್. ನಾವು ಆತನ ಸನ್ನಿಧಿಯಲ್ಲಿ ನಾವು ಹುಟ್ಟಿದ್ದೇವೆ. ಪ್ರೈಸ್ ಗಾಡ್. 24/7 ನಾವು ಆತನ ಪ್ರಸನ್ನತೆಯಲ್ಲಿದ್ದೇವೆ. 24/7 ಆತನ ಮಹಾಪರಿಶುದ್ಧ ಸ್ಥಳದಲ್ಲಿ ನಾವಿದ್ದೇವೆ. ಕ್ರಿಸ್ತನಲ್ಲಿ ಎಂಬುವಂಥದ್ದು ಅದು ಕೇವಲ ಸ್ಕ್ರಿಪ್ಚರ್ ಅಲ್ಲ, ಕ್ರಿಸ್ತನಲ್ಲಿ ಇರುವಂಥದ್ದು ಅದು ನಮ್ಮ ಆತ್ಮಿಕ ಸ್ಥಳ, ಅವರ್ ಡ್ವೆಲ್ಲಿಂಗ್ ಪ್ಲೇಸ್. ಪ್ರೈಸ್ ಗಾಡ್. ಅದು ನಮ್ಮ ನೆಲೆ, ನಮ್ಮ ಆತ್ಮದ ಇರುವಿಕೆ, ನಮ್ಮ ಆತ್ಮದ ಮನೆ, ನಮ್ಮ ಆತ್ಮದ ಪರಿಸರ, ನಮ್ಮ ಆತ್ಮದ ಎನ್ವೈರ್ಮೆಂಟ್. ದೇವರು ನಮ್ಮನ್ನು ಆದಾಮನಲ್ಲಿದ್ದ ತೆಗೆದು ಕ್ರಿಸ್ತನಲ್ಲಿ ಇಟ್ಟಿದ್ದಾನೆ. ಕ್ರಿಸ್ತನ್ ಏನೆಲ್ಲ ಮಾಡಿದಾನೋ ಅದೆಲ್ಲವೂ ನಮ್ಮ ಅಕೌಂಟಿಗೆ ದೇವರು ಹಾಕಿದ್ದಾನೆ. ರೈಟ್? ಅದೇ ರೀತಿ ಆದಾಮನಲ್ಲಿದ್ದಾಗ ಆದಾಮ ಏನು ಮಾಡಿದ್ದಾನೋ ಅದೆಲ್ಲವನ್ನು ದೇವರು ನಮ್ಮ ಅಕೌಂಟಿಗೆ ಹಾಕಿದ್ದ. ರೈಟ್? ಬಟ್ ದೇವರು ನಮ್ಮನ್ನು ಆದಾಮನಲ್ಲಿದ್ದ ತೆಗೆದು ಇವತ್ತು ಎಲ್ಲಿಟ್ಟಿದ್ದಾನೆ? ಕ್ರಿಸ್ತನಲ್ಲಿ ಇಟ್ಟಿದ್ದಾನೆ. ರೈಟ್? ದ ಬ್ಲಡ್ ಲೈನ್, ಆ ರಕ್ತ ಸಂಬಂಧವಾದ ಆ ಶಾಪ ಅಂತ ಹೇಳ್ತಾರೆ. ದ ಬ್ಲಡ್ ಲೈನ್ ಕರ್ಸ್, ನಮ್ಮ ಹಿರಿಯರಿಂದ ಬಂದ ಕರ್ಸ್. ಆದಾಮನು ಒಂದು ಡೋರ್ ಓಪನ್ ಮಾಡಿದ್ದ. ಯಾವ ಜನರೇಷನ್ ಆತನ ಮೂಲಕ ಹುಟ್ಟಿದ್ದು, ಆ ಡೋರ್ನ ಮೂಲಕ ಕರ್ಸ್ಗಳು ಪ್ರವೇಶವಾಗ್ತಾ ಇದ್ದವು, ಶಾಪಗಳು. ಅದು ಎಲ್ಲಿವರೆಗೆ ಬಂತು ಅಂತ ಹೇಳಿದ್ರೆ, ನಾನು ತಾಯಿಯ ಗರ್ಭದಲ್ಲಿ ಹುಟ್ಟುವ ತನಕ ಆ ಡೋರ್ ಓಪನ್ ಆಗಿತ್ತು. ಬಟ್ ಯೇಸು ಕ್ರಿಸ್ತನು
ನಮ್ಮ ನಿಮಿತ್ತವಾಗಿ ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟನು. ಆ ಡೋರನ್ನು ತಾನು ಓಪನ್ ಮಾಡಿ ತಾನು ತೆಗೆದುಕೊಂಡ. ರೈಟ್, ನಮಗೋಸ್ಕರ ಆತನು ಕ್ರೂಜೆಯಲ್ಲಿ ಸತ್ತ. ಆತನು ಮನುಷ್ಯನಾಗಿ ಬಂದ. 100% ಹಿ ವಾಸ್ ಮ್ಯಾನ್. ಆತನು ದೇವರಾಗಿ ಶಿಲುಬೆಯಲ್ಲಿ ಸಾಯಲಿಲ್ಲ, ಆತನು ಮನುಷ್ಯನಾಗಿ ಶಿಲುಬೆಯಲ್ಲಿ ಸತ್ತ. ಆತನು ಕನ್ಯಾ ಮರಿಯಳ ಗರ್ಭದಲ್ಲಿ ಆತನು ಪುರುಷ ಸಂಪರ್ಕವಿಲ್ಲದೆ ಹುಟ್ಟಿದ. ಪುರುಷ ಸಂಕಲ್ಪದಲ್ಲಿ ಆತನು ಹುಟ್ಟಿದರೆ ಆದಾಮನ ಕರ್ಸ್ ಅವನ ಮೇಲೆ ಇರ್ತಿತ್ತು. ಬಟ್ ಆತನು ದೇವರಿಂದ ಹುಟ್ಟಿದವನು. ರೈಟ್, ಅದರಿಂದ ಆತನಲ್ಲಿ ಯಾವ ಪಾಪ ಇರಲಿಲ್ಲ. ಹಿ ವಾಸ್ ನಾಟ್ ಬಾರ್ನ್ ಸಿನ್ನರ್. ಬಟ್ ಯಾವಾಗ ಆತನು ನಮ್ಮ ಪಾಪಗಳ ನಿಮಿತ್ತವಾಗಿ ಕಡೆಯ ಆದಾಮನಾಗಿ ಆತನು ಶಿಲುಬೆಯಲ್ಲಿ ಸತ್ತ, ಜಡ್ಜ್ಮೆಂಟನ್ನು ಹೊಂದಿದ, ನಮ್ಮ ಶಾಪಗಳನ್ನು ಆತನು ಹೊತ್ತುಕೊಂಡು ಹೋದ, ನಮ್ಮ ಪಾಪಗಳನ್ನು ಆತನು ಹೊತ್ತುಕೊಂಡು ಹೋದ. ಆತನು ಹೂಣಲ್ಪಟ್ಟ, ಆತನು ಪಾತಾಳಕ್ಕೆ ಹೋದ. ಪ್ರತಿಯೊಬ್ಬ ವ್ಯಕ್ತಿ ದೇಹ ಬಿಟ್ಟವನು ಪಾತಾಳಕ್ಕೆ ಹೋಗ್ತಾನೆ. ಪ್ರತಿಯೊಬ್ಬ ವ್ಯಕ್ತಿ ತಾಯಿಯ ಗರ್ಭದಲ್ಲಿ ಯಾರು ಹುಟ್ಟುತ್ತಾರೋ, ಆದಾಮನ ಸಂಬಂಧದಲ್ಲಿ ಹುಟ್ಟುತ್ತಾರೋ, ಇಮಿಡಿಯೇಟ್ಲಿ ದೇಹ ಬಿಟ್ಟ ಕೂಡಲೇ ಸೈತಾನ ಹೇಳ್ತಾನೆ, ಲೀಗಲ್ ರೈಟ್ ಅವನು ತೆಗೆದುಕೊಳ್ತಾನೆ, ದಿಸ್ ಪರ್ಸನ್ ಇಸ್ ಬಿಲಾಂಗ್ ಟು ಮೀ. ಬಟ್ ಯೇಸು ಕ್ರಿಸ್ತನು ಪಾತಾಳಕ್ಕೆ ಹೋದಾಗ ಸೈತಾನ ಕೂಡ ಅದೇ ರೀತಿ ದಿಸ್ ಪರ್ಸನ್ ಇಸ್ ಬಿಲಾಂಗ್ ಟು ಮೀ ಅಂತ ಹೇಳ್ತಿರುವಾಗ ಯೇಸುವನ್ನು ಅವನು ಹಿಡೀಲಿಕ್ಕೆ ಆಗಲಿಲ್ಲ. ದ ಬೈಬಲ್ ಹೇಳ್ತದೆ, ಮರಣವು ಆತನನ್ನು ಹಿಡೀಲಿಕ್ಕೆ ಆಗಲಿಲ್ಲ. ನಾವು ಹೋಗಬೇಕಾದ ಪ್ಲೇಸಿಗೆ ಯೇಸು ಸ್ವಾಮಿ ಹೋದ, ಬಟ್ ಯೇಸುವನ್ನು ಮರಣವು ಹಿಡಿಯಲಿಲ್ಲ. ಯಾವ ದುರಾತ್ಮಗಳು ಹಿಡಿಯಲಿಲ್ಲ, ಸೈತಾನು ಅಲ್ಲಿ ಹಿಡಿಯಲಿಕ್ಕೆ ಆಗಲಿಲ್ಲ. ಬೈಬಲ್ ಹೇಳ್ತದೆ, ಆತನು ಮರಣವನ್ನು ಗೆದ್ದವನಾಗಿ ಎದ್ದು ಬಂದನು. ಅಂದರೆ ಸೈತಾನನ್ನು ಸೋಲಿಸಿ ಅಡಗಿಸಿ ನಾಶ ಮಾಡಿ ಆತನು ಎದ್ದು ಬಂದನು. ಈಗ ಆದಾಮನ ಸಂಬಂಧದಲ್ಲಿ ಸ್ತ್ರೀಯ ಗರ್ಭದಲ್ಲಿ ಯಾರು ಹುಟ್ಟಿದಾರೋ ಅವರಿಗೆ ಒಂದು ಕೃಪೆ ಸಿದ್ಧವಾಗಿದೆ, ಕೃಪೆಯ ಸಂಕಲ್ಪ ಸಿದ್ಧವಾಗಿದೆ. ಮೂಮೆಂಟ್ ಯೇಸು ನನಗೋಸ್ಕರ ಕ್ರೂಜೆಯಲ್ಲಿ ಸತ್ತಿದ್ದಾನೆ, ರಕ್ತವನ್ನು ಸುರಿಸಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, 3ನೇ ದಿನ ಪುನರುತ್ತನಾಗಿದ್ದಾನೆ. ನಿನ್ನ ಹೃದಯದಲ್ಲಿ ನಂಬಿದರೆ ಸಾಕು. ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್. ಯೇಸು ಕ್ರಿಸ್ತನು ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನೀನು ನಂಬಿದರೆ ಸಾಕು. ದ ಬೈಬಲ್ ಹೇಳ್ತದೆ, ದೇವರು ನಿನ್ನನ್ನು ಮರಣದಿಂದ ಪಾರು ಮಾಡಿ ಜೀವಕ್ಕೆ ಸೇರಿಸ್ತಾನೆ. ನಂಬಿದವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ನಂಬಿದವನು, ಬೈಬಲ್ ಹೇಳ್ತದೆ, ಆತನು ಆದಾಮನಿಂದ ತೆಗೆಯಲ್ಪಟ್ಟು ಕ್ರಿಸ್ತನಲ್ಲಿ ಹಾಕಲ್ಪಡುತ್ತಾನೆ. ಸ್ಪಿರಿಚುವಲ್ ವರ್ಲ್ಡಲ್ಲಿ ಯು ಆರ್ ಇನ್ ಕ್ರೈಸ್ಟ್. ಸ್ಪಿರಿಚುವಲ್ ವರ್ಲ್ಡಲ್ಲಿ ದೇವರು ನಿನ್ನನ್ನು ಕ್ರಿಸ್ತನಲ್ಲಿ ಇಟ್ಟಿದ್ದಾನೆ. ಕ್ರಿಸ್ತನು ಏನು ಮಾಡಿದ್ದಾನೆ ಅದೆಲ್ಲವೂ ನಿನ್ನ ಅಕೌಂಟಿಗೆ ಹೋದದ್ದು. ದೇವರು ನೋಡುವಾಗ ನೀನು ಕ್ರಿಸ್ತನಲ್ಲಿ ಶಿಲುಬೆಗೆ ಹೋಗಿದ್ದಿ, ಕ್ರಿಸ್ತನಲ್ಲಿ ನೀನು ಬಾಧೆಯನ್ನು ಅನುಭವಿಸಿದಿ, ಕ್ರಿಸ್ತನಲ್ಲಿ ಆ ತೀರ್ಪನ್ನು ನೀನು ಹೊಂದಿದಿ, ಕ್ರಿಸ್ತನಲ್ಲಿ ನೀನು ಹೂಣಲ್ಪಟ್ಟಿದ್ದಿ, ಕ್ರಿಸ್ತನಲ್ಲಿ ನೀನು ಪಾತಾಳಕ್ಕೆ ಹೋಗಿದ್ದಿ, ಕ್ರಿಸ್ತನಲ್ಲಿ ನೀನು ಪಾತಾಳದಿಂದ ಎದ್ದು ಬಂದಿದ್ದಿ, ಕ್ರಿಸ್ತನಲ್ಲಿ ಸಕಲ ರಾಜ್ಯತ್ವ ಅಧಿಕಾರ ದೊರೆತನಗಳ ಮೇಲೆ ನೀನು ತಂದೆಯ ಬಲಪಾರ್ಶ್ವದಲ್ಲಿ ಆಸನ ರೂಢನಾಗಿದ್ದಿ. ಯು ಆರ್ ಇನ್ ಕ್ರೈಸ್ಟ್. ಮೂಮೆಂಟ್ ನೀ ಬಿಲೀವ್ ಮಾಡ್ತಾ ಇದ್ದೀನಿ, ನಿನ್ನ ಆತ್ಮದಲ್ಲಿ ಈ ಕೆಲಸ ಆಗಿದೆ. ನೀನು ಯೇಸುವನ್ನು ಅಂಗೀಕಾರ ಮಾಡಿದಾಗ ಯಾವುದೊಂದು ಡಿನಾಮಿನೇಷನ್ಗೆ ಸೇರುವುದಲ್ಲ, ನೀನು ಕ್ರಿಸ್ತನಲ್ಲಿ ಸೇರುತ್ತಿ, ನೀನು ದೇವರಲ್ಲಿ ಸೇರುತ್ತಿ, ದೇವರ ಮಗನಾಗಿ ನೀನು ಹುಟ್ಟುತ್ತಿ. ಪರಲೋಕಕ್ಕೆ ಹೋಗುವಾಗ ದೇವರು, ಒಬ್ಬರು ನನ್ನ ಕೇಳಿದರು, ಪರಲೋಕಕ್ಕೆ ಯಾರು ಹೋಗ್ತಾರೆ, ಯಾವ ಡಿನಾಮಿನೇಷನ್ ಅವರು ಹೋಗ್ತಾರೆ? ಕ್ಯಾಥಲಿಕ್ ಹೋಗ್ತಾರಾ, ಪ್ರೊಟೆಸ್ಟೆಂಟ್ ಹೋಗ್ತಾರಾ, ಅಥವಾ ಪೆಂಟೆಕೋಸ್ಟ್, ನ್ಯೂ ಲೈಫ್, ಅಥವಾ ವರ್ಡ್ ಆಫ್ ವಿಕ್ಟರಿ, ಯಾರು ಹೋಗ್ತಾರೆ? ಪರಲೋಕಕ್ಕೆ ಕೇವಲ ಮಕ್ಕಳು ಹೋಗ್ತಾರೆ. ಪ್ರೈಸ್ ಗಾಡ್. ಪರಲೋಕಕ್ಕೆ ಯಾವ ಲೇಬಲ್ ಹೋಗುವುದಿಲ್ಲ, ಲೇಬಲ್ ಇಲ್ಲಿ ಮಾತ್ರ. ರೈಟ್, ಲೇಬಲ್ ಪರಲೋಕಕ್ಕೆ ಹೋಗುವುದಿಲ್ಲ. ಪರಲೋಕಕ್ಕೆ ಹೋಗುವಂಥದ್ದು ಮಕ್ಕಳು. ಯಾರು ಆತನನ್ನು ಅಂಗೀಕಾರ ಮಾಡಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ಯಾವ ಲೇಬಲ್ ಕೊಡಲ್ಪಡುವುದಿಲ್ಲ. ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಮನುಷ್ಯನ ಇಚ್ಛೆಯಿಂದಾಗಲಿ ಇವರು ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ಎಲ್ಲಿದೆ ವಚನ? 1 chapter 12 verse. Gospel of John 1:12. ಯಾರು ಹೇಳ್ರಿ, ಯಾರು
ಸ್ತ್ರೀಯಲ್ಲಿ ಹುಟ್ಟಿದವನು ಯಾರು ಯಾರು ಕೂಡ ಆಗ್ತದೆ. ಯಾರು ಯಾರು ಆತನನ್ನು ಅಂಗೀಕರಿಸ್ತರು, ಅಂದರೆ ಯೇಸುವನ್ನು ಅಂಗೀಕರಿಸ್ತರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಯಾವ ಅಧಿಕಾರ ಕೊಟ್ಟನು? ದೇವರ ಮಕ್ಕಳಾಗುವ. ನಾವು ಯೇಸುವನ್ನು ಅಂಗೀಕಾರ ಮಾಡಿದಾಗ ದೇವರ ಮಕ್ಕಳಾಗಿ ಹುಟ್ಟುತ್ತೇವೆ. ರೈಟ್? ಅಧಿಕಾರ ಕೊಟ್ಟನು. ನೆಕ್ಸ್ಟ್ 13ನೇ ವಚನ. ಇವರು ಯಾರು? ಹುಟ್ಟಿದವರು, ಮಕ್ಕಳಾದವರು. ಇವರು ಹೇಳ್ರಿ, ಇವರು ಶರೀರ ಸಂಬಂಧವಾದವರಲ್ಲ, ಆತ್ಮ ಸಂಬಂಧವಾದವರು. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ದೇವರು ಯಾರಾಗಿದ್ದಾನೆ? ದೇವರು ಆತ್ಮಸ್ವರೂಪಿ. ಆತ್ಮಸ್ವರೂಪಿಯಾದ ದೇವರಿಗೆ ಆತ್ಮಸ್ವರೂಪಿಯಾದ ಮಕ್ಕಳಾಗಿ ನಾವು ಹುಟ್ಟುತ್ತೇವೆ. ಶರೀರ ಸಂಬಂಧವಾದ ನಮ್ಮ ತಂದೆಗೆ ಈ ಶರೀರ ಹುಟ್ಟಿದೆ, ರಕ್ತ ಸಂಬಂಧದಿಂದ ನಾವು ಹುಟ್ಟಿದವರು. ಬಟ್ ಈಗ ನಾವು ಶರೀರದಿಂದ ಹುಟ್ಟಿದಲ್ಲ, ನಾವು ಆತ್ಮನಿಂದ ಹುಟ್ಟಿದ್ದು. ಯೇಸು ಸ್ವಾಮಿ ಹೇಳಿದ, ಶರೀರದಿಂದ ಹುಟ್ಟಿದ್ದು ಶರೀರವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಗಾಡ್ ಇಸ್ ಅ ಸ್ಪಿರಿಟ್. 3ನೇ ಅಧ್ಯಾಯ 7ನೇ ವಚನದಲ್ಲಿ ಓದಿ ನಮಗೆ ಸಿಗ್ತದೆ. ಲೆಟ್ ಗಾಸ್ಪಲ್ ಆಫ್ ಜಾನ್ 3:7. ಇದು ಯೇಸು ನಿಕೋದೇಮನಿಗೆ ಟೀಚ್ ಮಾಡೋದು. ಅವನು ರಾತ್ರಿಗೆ ಬಂದಿದ್ದ. ರೈಟ್? 6ನೇ ವಚನ. ದೇಹದಿಂದ ಹುಟ್ಟಿದ್ದು ದೇಹವೇ. ಹೇಳ್ರಿ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ದಟ್ ವಿಚ್ ಇಸ್ ಬಾರ್ನ್ ಆಫ್ ದ ಫ್ಲಶ್ ಈಸ್ ಫ್ಲಶ್, ಅಂಡ್ ದಟ್ ವಿಚ್ ಇಸ್ ಬಾರ್ನ್ ಆಫ್ ದ ಸ್ಪಿರಿಟ್ ಈಸ್ ಸ್ಪಿರಿಟ್. ಹೇಳ್ರಿ, ಐ ಆಮ್ ಎ ಸ್ಪಿರಿಟ್, ಐ ಹ್ಯಾವ್ ಎ ಸೋಲ್, ಐ ಲೀವ್ ಇನ್ ದಿಸ್ ಬಾಡಿ. ಹೇಳಿ, ನಾನು ಆತ್ಮಸ್ವರೂಪಿಯಾಗಿದ್ದೇನೆ, ನಾನು ಹೊಸದಾಗಿ ಸೃಷ್ಟಿಯಾದದ್ದು ಆತ್ಮದಲ್ಲಿ. ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ಹೊಸ ಸೃಷ್ಟಿಯಾಗಿದ್ದಾನೆ. ಈಗ ಪೂರ್ವ ಸ್ಥಿತಿ ಹೋಯಿತು, ಎಲ್ಲವೂ ನೂತನವಾಯಿತು. ಯಾರು? ನೀನು ರಿಯಲ್ ಮ್ಯಾನ್. ನೀನು, ಅವನು ನೂತನ ಸೃಷ್ಟಿಯಾದನು. ಪೂರ್ವ ಸ್ಥಿತಿ ಹೋಯಿತು, ಎಲ್ಲವೂ ನೂತನವಾಯಿತು. ಅವನಂದ್ರೆ ಯಾರು? ಆತ್ಮ. ನಿಮ್ಮ ಶರೀರಕ್ಕೆ ಅವನಂತ ಹೇಳುವುದಿಲ್ಲ. ಶರೀರ ನಿಮ್ಮ ಮನೆ. ರಿಯಲ್ ಪರ್ಸನ್ your spirit, real new, absent from the body, present with the Lord. ಅಂತ ಅಪೊಸ್ತಲ ಪೌಲ ಹೇಳ್ತಾನೆ, absent from the body, present with the Lord. ಆತ್ಮ ಇಲ್ಲದ ದೇಹವು ಸತ್ತದ್ದಾಗಿದೆ ಅಂತ ಬೈಬಲ್ ಹೇಳ್ತದೆ. ನಾವು ನೋಡುವವರಾಗಿ ನಡೆಯುವವರಲ್ಲ, ಅನಿಸಿಕೆಯಲ್ಲಿ ನಡೆಯುವವರಲ್ಲ, ನಾವು ನಂಬಿಕೆಯಲ್ಲಿ ನಡೆಯುವವರಾಗಿದ್ದೇವೆ. ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದ್ದೇವೆ. ಶರೀರ ನಾವಲ್ಲ. ರೈಟ್? ನಾವು ಹೊಸದಾಗಿ ಹುಟ್ಟಿದ್ದು ಆತ್ಮದಲ್ಲಿ. ಹೇಳಿ, ನಾವು ಆತ್ಮದಲ್ಲಿ ಹೊಸದಾಗಿ ಹುಟ್ಟಿದ್ದೇವೆ, ಶರೀರದಲ್ಲಿ ಅಲ್ಲ. ಅದರಿಂದ ಕ್ರೈಸ್ತ ಕುಟುಂಬಕ್ಕೆ ಹುಟ್ಟಿದವರೆಲ್ಲರೂ ಕ್ರೈಸ್ತರಲ್ಲ. ಹಲೋ, ಕ್ರೈಸ್ತ ತಂದೆ ತಾಯಿಗಳಿಗೆ ಹುಟ್ಟಿದವರು ಕ್ರೈಸ್ತರಲ್ಲ. ಅವರಲ್ಲಿ ಚರ್ಚಲ್ಲಿ ಕ್ರೈಸ್ತರಂತಿರ್ಬೋದು, ಅಥವಾ ಜಾತಿ ಗಣತಿಯಲ್ಲಿ ಕ್ರೈಸ್ತರಂತಿರ್ಬೋದು, ಬಟ್ ದೇವರ ಪುಸ್ತಕದಲ್ಲಿ ಅವರು ಕ್ರೈಸ್ತರಲ್ಲ. ಅವರು ಕ್ರೈಸ್ತರು ಯಾವಾಗ ಆಗುವುದಂತ ಹೇಳಿದರೆ, ಯಾರು ಯಾರು ಆತನ ಅಂಗೀಕಾರ ಮಾಡಿದರು, ಅಂದರೆ ಆತನ ಹೆಸರು ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. 9ನೇ ಅಧ್ಯಾಯ 5ನೇ ವಚನ ಓದಿರಿ. 9ನೇ ಅಧ್ಯಾಯ 5ನೇ ವಚನ, ರೋಮನ್ಸ್ 9 chapter 5 verse. ರೋಮನ್, ಓಕೆ, 6ನೇ ವಚನ ಓದಿರಿ, ಎಲ್ಲರೂ ಓದಿರಿ. 6ನೇ ವಚನ. ದೇವರು ಹೇಳಿದ, ಇದು ಯಾರು ಹೇಳಿದ ಮಾತು? ದೇವರು ಹೇಳಿದ ಮಾತು ತಪ್ಪೆಂದು ನಾವು ಭಾವಿಸಕೂಡದು. ಹೇಳಿ, ನಾವು ಭಾವಿಸಕೂಡದು. ಯಾಕಂದ್ರೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲ ಇಸ್ರಾಯೇಲ್ರಲ್ಲ. ಹೇಳ್ರಿ, ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲ ಇಸ್ರಾಯೇಲರು ಅಲ್ಲ. ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವರೆಲ್ಲ ಹೇಳ್ರಿ ಕ್ರೈಸ್ತರಲ್ಲ. ಹಲೋ, ನಿಮ್ಮ ಬೈಬಲ್ ಇದ್ದರೆ ತೆರೆದು ಓದಿ. ರೋಮನ್ಸ್ 5 chapter 9 chapter 6 verse.
ಇಂಗ್ಲೀಷ್ ಬೈಬಲ್ ಆದರೆ ಇಂಗ್ಲೀಷ್ ಓದಿರಿ, ಕನ್ನಡ ಆದರೆ ಕನ್ನಡ ಓದಲಿ, ಕೊಂಕಣಿ ಆದರೆ ಕೊಂಕಣಿ, ಹಿಂದಿ ಆದರೆ ಹಿಂದಿ ಓದಿರಿ. ರೋಮನ್ಸ್ 9 ಚಾಪ್ಟರ್ 6 ವರ್ಸ್. ದೇವರು ಹೇಳಿದ ಮಾತು ತಪ್ಪೆಂದು ನಾವು ಭಾವಿಸಕೂಡದು. ಯಾಕಂದರೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯೇಲರು ಅಲ್ಲ. ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವರೆಲ್ಲರೂ ಕ್ರೈಸ್ತರು ಅಲ್ಲ. ಓಕೆ, ನೆಕ್ಸ್ಟ್. ಹಾಗೆಯೇ ಅಬ್ರಾಮನ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರೆಲ್ಲರೂ ಮಕ್ಕಳೆಂದೆನಿಸಲ್ಪಡುವುದಿಲ್ಲ. ಆದರೆ ಈಸಾಕನಿಂದ ಹುಟ್ಟಿದವರೇ ನಿನ್ನ ಸಂತತಿ ಅನಿಸಿಕೊಳ್ಳುವರು ಎಂದು ದೇವರು ಹೇಳಿದನು. ನೆಕ್ಸ್ಟ್. ಈ ಮಾತಿನ ಅರ್ಥವೇನೆಂದರೆ, ಇದು ಇಂಪಾರ್ಟೆಂಟ್. 2 + 2 ಎಷ್ಟು? 4. ಹೇಳ್ರಿ, ಈ ಮಾತು ಏನು ಮೇಲೆ ಬಿಡಿಸ್ತಾನೆ ನೋಡಿ. ಹಳೆ ಒಡಂಬಡಿಕೆಯನ್ನು ತೆಗೆದು ಹೊಸ ಒಡಂಬಡಿಕೆಯನ್ನು ಬಿಡಿಸ್ತಾನೆ ಅಪೊಸ್ತಲ ಪೌಲ್. ಈ ಮಾತಿನ ಅರ್ಥವೇನೆಂದರೆ, ಶರೀರ ಸಂಬಂಧವಾಗಿ ಹುಟ್ಟಿದವರೆಲ್ಲರೂ ದೇವರ ಮಕ್ಕಳಲ್ಲ. ಪೀಟರ್, ಲೋಬೋ, ಜಾನ್ ಹೆಸರಿಟ್ಟ ಕೂಡಲೇ ಅವರು ದೇವರ ಮಕ್ಕಳಾಗುವುದಿಲ್ಲ. ದೇವರ ಮಕ್ಕಳಾಗುವುದು ಯಾರು ಆತನನ್ನು ಅಂಗೀಕಾರ ಮಾಡಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಪ್ರೈಸ್ ಗಾಡ್. ಈ ಮಾತಿನ ಅರ್ಥವೇನೆಂದರೆ, ಶರೀರ ಸಂಬಂಧವಾಗಿ ಹುಟ್ಟಿದವರೆಲ್ಲರೂ ದೇವರ ಮಕ್ಕಳಲ್ಲ, ವಾಗ್ದಾನ ಸಂಬಂಧವಾಗಿ ಹುಟ್ಟಿದವರೇ ಅಬ್ರಾಮನ ಸಂತತಿಯವರೆಂದು ಎಣಿಸಲ್ಪಡುವರು ಎಂಬುದು. ಇವತ್ತು ನಾವು ಅಬ್ರಾಮನ ಸಂತತಿ ಅಂತ ಬೈಬಲ್ ಹೇಳ್ತದೆ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ನಾವು ಏನಾಗಿದ್ದೇವೆ? ಅಬ್ರಾಮನ ಸಂತತಿಯವರು. ನೀವು ಹೊಸದಾಗಿ ಹುಟ್ಟಿದ್ದು ನಾಶವಾಗುವ ಬೀಜದಿಂದ ಅಲ್ಲ, ದೇವರ ಸದಾ ಜೀವವುಳ್ಳ ವಾಕ್ಯ ಎಂಬ ಬೀಜದಿಂದ ನೀವು ಹುಟ್ಟಿದ್ದೀರಿ. ಯು ಆರ್ ದ ರೀಪ್ರೊಡಕ್ಷನ್ ಆಫ್ ಹಿಸ್ ವರ್ಡ್. ವಾಕ್ಯ ಎಂಬ ಬೀಜದಿಂದ ನೀವು ಹುಟ್ಟಿದವರಾಗಿದ್ದೀರಿ. ಯಾರಲ್ಲಿ ಕ್ರಿಸ್ತನ ಆತ್ಮನಿಲ್ಲವೋ ಅವನು ಕ್ರಿಸ್ತನವನಲ್ಲ. ಬೈಬಲ್ ಹೇಳ್ತದೆ, ಮೆರಿಂಡ ಬಾಟಲಲ್ಲಿ ಮೆರಿಂಡ ಲೇಬಲ್ ಹಾಕಿದ್ದಾರೆ. ಈಗ ಮೆರಿಂಡ ಇದೆಯಾ? ಉಂಟಲ್ಲ. ಕೋಕ್ ಬಾಟಲ್ನ ಮೇಲೆ ಕೋಕ್ ಲೇಬಲ್ ಹಾಕಿದಾಗ ಅದರಲ್ಲಿ ಕೋಕ್ ಇದೆ ಅಂತ ಅರ್ಥ ಅಲ್ಲ. ಕೆಲವರು ಸೀಮೆ ಎಣ್ಣೆ ತುಂಬಿಸಿಡ್ತಾರೆ. ಸ್ಪ್ರೈಟ್ ಬಾಟಲ್ನ ಮೇಲೆ ಲೇಬಲ್ ಸ್ಪ್ರೈಟ್ ಅಂತ ಇರ್ತದೆ, ಅದರಲ್ಲಿ ಸೀಮೆ ಎಣ್ಣೆ ತುಂಬಿಸಿಡ್ತಾರೆ ಕೆಲವರು. ಸ್ಟವ್ಗೆ ಹಾಕಲಿಕ್ಕೆ, ಕರೆಂಟ್ ಹೋದಕ್ಕೆ, ಚಿಮ್ನಿ ಹೊತ್ತಿಸ್ಲಿಕ್ಕೆ. ಕೆಲವರ ಮನೆಯಲ್ಲಿ ಇರಲಿಕ್ಕಿಲ್ಲ ಸೀಮೆ ಎಣ್ಣೆ, ಕೆಲವರು ಇಡ್ತಾರೆ. ನಾನು ಚಿಕ್ಕ ಇರುವಾಗ ನನ್ನ ಸ್ಪ್ರೈಟ್ ಆಗ ಫಸ್ಟ್ ಬರುವುದು. ನನ್ನ ತಾಯಿ ಏನು ಮಾಡಿದ್ರು, ಆ ಬಾಟ್ಲಿ ನೋಡಿ ಖುಷಿಯಾಗಿ ಒಂದು ದಿನ ನೀರು ತುಂಬಿಸಿಟ್ರು, ಒಳ್ಳೆ ಮಾಡಿ ತೊಳೆದು. ನನ್ನ ಅಣ್ಣ ಬಂದ, ನೀರು ಕುಡಿದ, ಭಾರಿ ಖುಷಿ ಆಯಿತು ಅವನಿಗೆ. ನೆಕ್ಸ್ಟ್ ಸೀಮೆ ಎಣ್ಣೆ ತಂದರು. ಸೀಮೆ ಎಣ್ಣನ್ನು ಸ್ಪ್ರೈಟ್ ಬಾಟಲ್ಲಿ ತುಂಬಿಸಿಟ್ರು. ಅಣ್ಣ 2 ಗಂಟೆಗೆ ಎದ್ದು ಗಳಗಳ 2 ಕುಡಿದ. ಅದಕ್ಕೆ ಮೂಸಿ ನೋಡಬೇಕು, ರೈಟ್? ಲೇಬಲ್ ನೋಡಿ ಮೋಸ ಹೋಗೋದಲ್ಲ. ಎಂಥ ಪರಿಮಳ ಬರ್ತದಂತ, ರೈಟ್? ಕೆಲವರು ಹತ್ತಿರ ಕೂತ್ಕೊಂಡಾಗ ಗೊತ್ತಾಗ್ತದೆ, ಡಿಫ್ರೆಂಟ್ ಪರಿಮಳ ಬರ್ತದೆ. ಆಗ ನಿಮಗೆ ಗೊತ್ತಾಗ್ತದೆ ಪರಿಮಳ ನೋಡಿ ಇದು ಲೇಬಲ್ ಮಾತ್ರ, ಇವನ್ ಬೋರ್ನೆಗೇನು ಆಗಲಿಲ್ಲ ಅಂತ. ಇದರ ಒಳಗೆ ಲೇಬಲ್ ಮಾತ್ರ, ಕೋಕು ಲೇಬಲ್ ಮಾತ್ರ, ಇದರೊಳಗೆ ಸೀಮೆ ಎಣ್ಣೆ ಇದೆ. ಯಾರಲ್ಲಿ ಕ್ರಿಸ್ತನ ಆತ್ಮನಿಲ್ಲವೋ ಅವನು ಕ್ರಿಸ್ತನವನಿಗೆ ಸಂಬಂಧಪಟ್ಟವನಲ್ಲ. ಈಸ್ ನಾಟ್ ಬಿಲಾಂಗ್ ಟು ಕ್ರೈಸ್ಟ್. ಅವನು ಕ್ರಿಸ್ತನವನಲ್ಲ. ದೇವರು ಯಾರಿಗೂ ಬೇಸಿಕ್ ಸಂಗತಿ ಮಾತಾಡ್ತಾ ಇದ್ದಾನೆ. ಗಾಡ್ ವಾಂಟ್ಸ್ ಟು ಟಾಕ್ ಟು ಯು. ಗೊತ್ತಿಲ್ಲ, ಇದೆಲ್ಲ ಬೇಸಿಕ್ ಸಂಗತಿಗಳು, ಮೂಲ ಸಂಗತಿಗಳು. ಕೆಲವರು ಅವರಿಗೆ ದೊಡ್ಡ ಪ್ರಸಂಗ ಬೇಕು, ಮೂಲ ಗೊತ್ತಿರುವುದಿಲ್ಲ, ಬೇಸಿಕ್ ಸಂಗತಿ ಗೊತ್ತಿರುವುದಿಲ್ಲ. ದೇವರು
ಹೀಲ್ ಮಾಡ್ತಾನೆ ದೇವರು, ಮುಟ್ತಾನೆ ದೇವರು, ಹೌದು ಮುಟ್ತಾನೆ, ಹೀಲ್ ಮಾಡ್ತಾನೆ, ಅವನ ಅಸಾಧ್ಯ ಎಂಬುದು ಯಾವುದಿಲ್ಲ. ಡಿಫ್ರೆಂಟ್. ಬಟ್ ಬೇಸಿಕ್ ಗೊತ್ತಿರುವುದಿಲ್ಲ, ಮೂಲ ಗೊತ್ತಿರುವುದಿಲ್ಲ. ರೈಟ್? ಇದು ಮೂಲ ಸಂಗತಿ. ಬಟ್ ನಾನು ನಂಬ್ತೇನೆ ನೀವೆಲ್ಲರೂ ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದ್ದೀರಿ. ನೀರಿನಲ್ಲಿ ಮುಳುಗಿಸಿದಾಗ ಅದು ಕ್ರೈಸ್ತತ್ವ ಅಲ್ಲ. ಬಾರ್ನ್ ಅಗೇನ್ ಆದವರಿಗೆ ನೀರಿನಲ್ಲಿ ಮುಳುಗಿಸ್ಬೇಕು. ಜೀವಂತ ವ್ಯಕ್ತಿಗೆ ಹೂಣಿಡ್ಲಿಕ್ಕೆ ಆಗುವುದಿಲ್ಲ, ಸತ್ತ ವ್ಯಕ್ತಿಯನ್ನು ಹೂಣಿಡುವುದು. ಬ್ಯಾಪ್ಟಿಸಮ್ ಅಂತ ಹೇಳಿದ್ರೆ ಅದು ಸಂಸ್ಕಾರ. ಕರ್ತನ ಭೋಜನ ಕ್ರೈಸ್ತ ಜೀವಿತದಲ್ಲಿ ಮತ್ತೆ ಬ್ಯಾಪ್ಟಿಸಮ್ ಎಂಬುವಂಥದ್ದು ಎರಡು ಸಂಸ್ಕಾರ. ರೈಟ್? ನೀನು ನಂಬಿದಾಗ ನಿತ್ಯ ಜೀವನ ಹೊಂದುತ್ತಿ. ಯಾರು ನಿತ್ಯ ಜೀವನ ಹೊಂದಿದಾರೋ ಅವರಿಗೆ ದೀಕ್ಷಾಸ್ಥಾನ. ನಂಬಿ ದೀಕ್ಷಾಸ್ಥಾನ ಮಾಡಿದವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವವನು ದಂಡನೆಗೆ ಗುರಿಯಾಗುವನು. ಏನನ್ನು ನಂಬುವುದು ನೀನು? ಆತನು ಮಾಡಿದ ಫಿನಿಶ್ಡ್ ವರ್ಕನ್ನು ನೀನು ನಂಬುವಂಥದ್ದು. ನೀನು ಮಾಡಿದ್ದಲ್ಲ. ಆತನು ಕಲ್ವಾರಿ ಕ್ರೂಜಲ್ಲಿ ನಿನ್ನ ಪಾಪಗಳಿಗೋಸ್ಕರ ಸತ್ತಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, 3ನೇ ದಿನ ಪುನರುತ್ಥನಾಗಿದೆ. ಮೂಮೆಂಟ್ ಯು ಬಿಲೀವ್ ಯು ವಿಲ್ ಹ್ಯಾವ್. ಎಲ್ಲಿದೆ ವಚನ? ಓದಿದ್ದೀರಾ? ನಂಬಿದವನು ನಿತ್ಯ ಜೀವವನ್ನು ಹೊಂದುತ್ತಾನಲ್ಲ. ಮೂಮೆಂಟ್ ಯು ಬಿಲೀವ್, ನೀವು ನಂಬಿದಿ, ಅವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಓದಿರಿ, ಎಲ್ಲಿದೆ? 7:47. ರೈಟ್? ಗಾಸ್ಪಲ್ ಆಫ್ ಜಾನ್ 6:47. ಓಕೆ, 6:47. ಗಾಸ್ಪಲ್ ಆಫ್ ಜಾನ್ 6:47. ಓದಿರಿ ಕರೆಕ್ಟಾಗಿ. ನಂಬಿರುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆಂದು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ಮೋಸ್ಟ್ ಅಶ್ಯೂರ್ಡ್ಲಿ ಐ ಸೇ ಟು ಯು, ಹಿ ಹೂ ಬಿಲೀವ್ಸ್ ಇನ್ ಮೀ ಹ್ಯಾಸ್, ಕಮ್ ಆನ್, ಹ್ಯಾಸ್ ಎವರ್ಲಾಸ್ಟಿಂಗ್ ಲೈಫ್. ಹ್ಯಾಸ್. ನಂಬಿದವನು ನಿತ್ಯ ಜೀವವನ್ನು ಹೊಂದುತ್ತಾನಲ್ಲ, ನಂಬಿದವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಏನು ನಂಬುವುದು? ಯೇಸು ಕ್ರಿಸ್ತನು ನನ್ನ ಪಾಪಗಳಿಗೋಸ್ಕರ ಸತ್ತಿದ್ದಾನೆ. ಆತನು ಕಲ್ವರಿ ಕ್ರೂಜಲ್ಲಿ ಹೇಳಿದ ಇಟ್ ಈಸ್ ಫಿನಿಶ್. ಕೊನೆಯ ಮಾತು ಅವನದ್ದು, ಫಿನಿಶ್. ಪಾಪಕ್ಕೆ ಫಿನಿಶ್, ಶಾಪಕ್ಕೆ ಫಿನಿಶ್, ಜಡ್ಜ್ಮೆಂಟ್ ಫಿನಿಶ್, ಕರ್ಸ್ ಫಿನಿಶ್, ಎವ್ರಿಥಿಂಗ್ ಫಿನಿಶ್. ನೀನೆಲ್ಲ ಏನೇ ಮಾಡಿದ್ಯೋ ಫಿನಿಶ್, ಮುಗೀತು. ರೈಟ್? ಆತನು ಹೂಣಲ್ಪಟ್ಟು 3ನೇ ದಿನ ಪುನರುತ್ಥನಾಗಿ. ನೀನು ನಂಬುತ್ತಿ. ನಂಬಿದವನು ನೀತಿ ಎಂಬ ವರವನ್ನು ಹೊಂದುತ್ತಾನೆ. ನಂಬಿದವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ನಂಬಿದವನು ಪವಿತ್ರಾತ್ಮ ವರವನ್ನು ಹೊಂದಿದ್ದಾನೆ. ನಂಬಿದವನು. ಈಗ ನಂಬಿದ ನಂತರ ಏನಾಯಿತು? ನೀನು ಕ್ರಿಸ್ತನಲ್ಲಿ ಕ್ರೂಜೆಗೆ ಹೋಗಲ್ಪಟ್ಟಿದ್ದಿ, ಸತ್ತಿದ್ದಿ, ಹೂಣಲ್ಪಟ್ಟಿದ್ದಿ. 3ನೇ ದಿನ ಸತ್ತವರ ಒಳಗಿಂದ ನೀನು ಎದ್ದು ಬಂದಿದ್ದಿ. ಕ್ರಿಸ್ತನು ಎದ್ದಂತೆ ನೀನು ಕೂಡ ಎದ್ದಿದ್ದಿ ಕ್ರಿಸ್ತನೊಡನೆ. ಓಕೆ? ದೇವರು ಎಲ್ಲವನ್ನು ಕ್ರಿಸ್ತನು ಮಾಡಿದ್ದನ್ನು ನಿನ್ನ ಅಕೌಂಟಿಗೆ ಹಾಕಿದ್ದಾನೆ. ನೀನು ಆತನೊಡನೆ ಸತ್ತಿದ್ದಿ, ಆತನೊಡನೆ ಹೂಣಲ್ಪಟ್ಟಿದ್ದಿ, ಆತನೊಡನೆ ನೀನು ಪಾತಾಳಕ್ಕೆ ಹೋಗಿದ್ದಿ, ಆತನೊಡನೆ ಎದ್ದು ಬಂದಿದ್ದಿ. ರೈಟ್? ಬ್ಯಾಪ್ಟಿಸಮ್ ಅಂದರೆ ಏನು? ಬ್ಯಾಪ್ಟಿಸಮ್ ಅಂತ ಹೇಳಿದರೆ, ಬ್ಯಾಪ್ಟಿಸೋ ಎಂಬ ವರ್ಡ್ ಅದು ತುಳು ವರ್ಡ್ ಅಲ್ಲ, ಕನ್ನಡ ವರ್ಡ್ ಅಲ್ಲ. ಬ್ಯಾಪ್ಟಿಸೋ ಎಂಬುವಂಥದ್ದು ಗ್ರೀಕ್ ವರ್ಡ್. ಬ್ಯಾಪ್ಟಿಸೋ ಅಂತ ಹೇಳಿದರೆ ಇಮ್ಮರ್ಸ್. ಬ್ಯಾಪ್ಟಿಸೋ ಅಂತ ಹೇಳಿದರೆ ಮುಳುಗಿಸುವುದು. ತುಳುವಿನಲ್ಲಿ ಮುರ್ಕಾವನೆ. ಆಗಲೇ ಮುರ್ಕ ಯಾರಿಗೆ ಕರೆಕ್ಟ್ ವರ್ಡ್ ನಿಮಗೆ ಗೊತ್ತಿಲ್ಲ. ಒಮ್ಮೊಮ್ಮೆ ಅನ್ಯರ ಮುಖಾಂತರ ದೇವರು ಮಾತಾಡ್ತಾನೆ. ಹೌದು, ಕೆಲವರು ಹೇಳ್ತಾರೆ ಇದನ್ನು ಮಿತ್ತಿಡಿದು ಬೈದಿನ ಈ ಜಪ್ಪ ಅಂತ ಹೇಳ್ತೀರಿ. ಬೈಬಲ್ ಹೇಳಿದ ಒಬ್ಬನು ಮೇಲಿನಿಂದ ಹುಟ್ಟದಿದ್ದರೆ ಅವನು ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ, ದೇವರ ರಾಜ್ಯಕ್ಕೆ ಸೇರುವುದಿಲ್ಲ. ಅವರು ಕರೆಕ್ಟ್ ಹೇಳ್ತಾರೆ. ಒಮ್ಮೊಮ್ಮೆ ದೇವರು ಅವರ ಬಾಯಿಂದ ಮಾತಾಡುತ್ತಾನೆ, ನಿಮ್ಗೆ ಗೊತ್ತಿರುವುದಿಲ್ಲ. ಕತ್ತೆಯ ಬಾಯಿಯ ಮುಖಾಂತರ ಮಾತಾಡಿದ ದೇವರು ಅವರ ಬಾಯಿಂದ ಮಾತಾಡೋದಿಲ್ವ? ಕತ್ತೆಗಿಂತ ಮನುಷ್ಯರು ಬೆಟರ್. ಹೇಳಬೇಕು, ಎಸ್ ಕರೆಕ್ಟ್ ಹೇಳಿದಿ ಅಂದಾಯನ ಪಾತ್ಯಾರ ಬಣ್ಣೆ. ಬ್ಯಾಪ್ಟಿಸು ಅಂತ ಹೇಳಿದ್ರೆ ಸ್ಪ್ರಿಂಕ್ಲಿಂಗ್ ಅಲ್ಲ,
ಬ್ಯಾಪ್ಟಿಸಮ್ ಅಂತ ಹೇಳಿದರೆ ಸಂಸ್ಕಾರ. ಏನಾಗಿದೆ, ಈ ನೀರಿಗೆ ಅನುರೂಪವಾದ ದೀಕ್ಷಾಸ್ನಾನವು ನಿಮ್ಮ ಮೈಯ ಕೊಳೆಯನ್ನು ತೆಗೆಯುವುದಿಲ್ಲ. ದೇವರಿಗೆ ಒಳ್ಳೆಯ ಮನಸ್ಸಾಕ್ಷಿ ಬೇಕೆಂದು ವಿಜ್ಞಾಪನೆ ಮಾಡುತ್ತದೆ. ನಿನ್ನ ಕಾನ್ಷಿಯಸ್ ಅಲ್ಲಿ ಇರುತ್ತದೆ, ನೀನು ಸತ್ತಿದ್ದಿ, ಹೂಣಲ್ಪಟ್ಟಿದ್ದಿ. ದ ಓಲ್ಡ್ ಮ್ಯಾನ್ ಡೈಡ್, ಓಲ್ಡ್ ಮ್ಯಾನ್, ನಿನ್ನ ಹಳೆಯ ಮನುಷ್ಯನನ್ನು ಹೂಣಿಟ್ಟಿದ್ದಾರೆ. ನೀನು ಹೊಸವನಾಗಿ ತಂದೆಯ ಮಹಿಮೆಯೊಡನೆ ನೀನು ಎದ್ದು ಬಂದಿದ್ದಿ, ಪ್ರಭಾವದೊಡನೆ ಎದ್ದು ಬಂದಿದ್ದಿ, ಆರೋಗ್ಯದಲ್ಲಿ ಎದ್ದು ಬಂದಿದ್ದಿ, ನಿತ್ಯತ್ವಕ್ಕೆ ನೀನು ಎದ್ದು ಬಂದಿದ್ದಿ, ನಿತ್ಯ ಆರೋಗ್ಯಕ್ಕೆ, ನಿತ್ಯ ಸಮೃದ್ಧಿಗೆ ನೀನು ಕ್ರಿಸ್ತನೊಡನೆ ಎದ್ದು ಬಂದಿದ್ದಿ. ನಿನಗೆ ಒಳ್ಳೆಯ ಕಾನ್ಷಿಯಸ್ ಅನ್ನು ಕೊಡ್ತದೆ, ಒಳ್ಳೆಯ ಮನಸ್ಸಾಕ್ಷಿ. ಎಲ್ಲಿದೆ ಬೈಬಲಲ್ಲಿ? ಪೀಟರ್ 3 ಚಾಪ್ಟರ್ 21 ವರ್ಸ್. ಸಿ, ಫಸ್ಟ್ ಪೀಟರ್ 3 ಚಾಪ್ಟರ್ 21. ಆ ನೀರಿಗೆ ಅನುರೂಪವಾದ ದೀಕ್ಷಾಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸ್ತದೆ. ಅದು ಮೈ ಕೊಳೆಯನ್ನು ಹೋಗಲಾಡಿಸುವಂಥದ್ದಲ್ಲ, ಒಳ್ಳೆಯ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುತ್ತದೆ. ಇದು ಕ್ರಿಸ್ತಿಯ ಸುನ್ನತಿ. ಇದು ಕ್ರಿಸ್ತಿಯ ಸುನ್ನತಿ. ಅಬ್ರಾಮನಿಗೆ ಸುನ್ನತಿ ಆಯಿತು, ರೈಟ್? ಸುನ್ನತಿ ಯಾವಾಗ ಆಯಿತು? ಸುನ್ನತಿ ಆದ ಮೇಲೆ ಅವನು ನೀತಿವಂತ ನಿರ್ಣಯಿಸಲ್ಪಟ್ಟವನು. ಅವನ ನಂಬಿಕೆಯ ಮೂಲ ನೀತಿವಂತನ ಆದ ಮೇಲೆ ಸುನ್ನತಿ. ಓದಿ, ಎಲ್ಲಿದೆ? 4ನೇ ಅಧ್ಯಾಯ ಓದಿ, 4 ಚಾಪ್ಟರ್, ರೋಮನ್ಸ್ 4 7 ವರ್ಸ್. ಯಾರ ಅಪರಾಧಗಳು ಪರಿಹಾರವಾಗಿಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿಯೋ ಅವರು ಧನ್ಯರು. ಓಕೆ, ಮುಂದೆ ಓದಿ. ಕರ್ತನು ಯಾವನ ಪಾಪವನ್ನು ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನೇ ಧನ್ಯನು. ಓಕೆ, ಈಸ್ ಅ ಬ್ಲೆಸ್ಡ್. ಈ ಶುಭ ವಚನವು ಸುನ್ನತಿ ಇದ್ದವರಿಗೆ ಮಾತ್ರವೋ, ಸುನ್ನತಿ ಇಲ್ಲದವರಿಗೆ ಸಹ ಆಗುವುದು? ನೋಡೋಣ, ಹೇಳಿ. ಈ ಶುಭ ವಚನವು, ಇದು ಗುಡ್ ನ್ಯೂಸ್, ಸುನ್ನತಿ ಇದ್ದವರಿಗೆ ಮಾತ್ರವೋ, ಸುನ್ನತಿ ಇಲ್ಲದವರಿಗೆ ಸಹ ಆಗುವುದು? ನೋಡೋಣ. ಅಬ್ರಹಾಮನ ಲೆಕ್ಕಕ್ಕೆ ಅವನ ನಂಬಿಕೆ ನೀತಿ ಎಂದು ಎಣಿಸಲ್ಪಟ್ಟಿತೆಂಬುದಾಗಿ ಹೇಳುತ್ತದೆ. ಅಲ್ಲ, ಅವನ ನಂಬಿಕೆ ಅವನು ನೀತಿವಂತನಾಗಿ ಮಾಡಿತ್ತು. ಇವತ್ತು ನಮ್ಮ ನೀತಿವಂತನಾಗಿ ಮಾಡಿದ್ದು ನಂಬಿಕೆ. ನಂಬಿಕೆಯಿಂದ ನಾವು ನೀತಿವಂತರಾಗಿದ್ದೇವೆ. ಏನು ನಂಬಿದ್ದೇವೆ? ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜಲ್ಲಿ ನನಗೋಸ್ಕರ ಸತ್ತಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, 3ನೇ ದಿನ ಪುನರುತ್ಥನಾಗಿದ್ದಾನೆ ಎಂದು ನಾವು ನಂಬಿದ್ದೇವೆ. ನಿನ್ನ ಹೃದಯದಿಂದ ನಂಬುವುದರ ಮೂಲಕ ನಿನಗೆ ನೀತಿ ದೊರಕುವುದು, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ನಿನಗೆ ರಕ್ಷಣೆ ಆಗುವುದು. ರೋಮನ್ಸ್ 10 ಚಾಪ್ಟರ್ 9 and 10 ವರ್ಸ್. ಓಕೆ, ಇಲ್ಲಿ ಅಬ್ರಾಹ್ಮನಿಗೆ ಕೂಡ ಈ ಶುಭ ವಚನವು ಸುನ್ನತಿ ಇದ್ದವರಿಗೆ ಮಾತ್ರ, ಸುನ್ನತಿ ಇಲ್ಲದವರಿಗೆ ಸಹ ಆಗುವುದು. ನೋಡೋಣ. ಅಬ್ರಾಹ್ಮನ ಲೆಕ್ಕಕ್ಕೆ ಅವನ ನಂಬಿಕೆ ನೀತಿ ಎಂದು ಎಣಿಸಲ್ಪಟ್ಟಿತೆಂಬುದಾಗಿ ಹೇಳುತ್ತೇವಲ್ಲ. ನೆಕ್ಸ್ಟ್, ಅದು ಯಾವಾಗ ಎಣಿಸಲ್ಪಟ್ಟಿತ್ತು? ಕಮನ್ ಹೇಳಿ, ಯಾವಾಗ ಎಣಿಸಲ್ಪಟ್ಟಿತ್ತು? ಅವನಿಗೆ ಸುನ್ನತಿ ಆದ ಮೇಲೆಯೋ, ಸುನ್ನತಿ ಆಗುವುದಕ್ಕೆ ಮೊದಲು? ಸುನ್ನತಿ ಆದ ಮೇಲೆ ಅಲ್ಲ. ಹೇಳಿ, ಸುನ್ನತಿ ಆದ ಮೇಲೆ ಅಲ್ಲ, ಸುನ್ನತಿ ಆಗುವುದಕ್ಕೆ ಮೊದಲೇ ಎಣಿಸಲ್ಪಟ್ಟಿತ್ತು. ನೆಕ್ಸ್ಟ್, ಆಮೇಲೆ ಸುನ್ನತಿ ಎಂಬ ಸಂಸ್ಕಾರವನ್ನು ಗುರುತಾಗಿ ಹೊಂದಿದವನು. ಇವತ್ತು ಬ್ಯಾಪ್ಟಿಸಮ್ ಎಂಬುವಂಥದ್ದು ಸಂಸ್ಕಾರ, ಕ್ರಿಸ್ತಿಯ ಸುನ್ನತಿ. ಪಾಸ್ಟರ್, ಈಗ ಲಾಸ್ಟ್ ಒಂದು ಡೆತ್ ಬೆಡ್ ಅಲ್ಲಿದ್ದಾನೆ, ಅವನು ಬ್ಯಾಪ್ಟಿಸಮ್ ತೆಗೆದುಕೊಳ್ಳದಿದ್ದರೆ ಪರಲೋಕಕ್ಕೆ ಹೋಗುವುದಿಲ್ವಾ? ನಾನು ಹೇಳಿದೆ, ಬ್ಯಾಪ್ಟಿಸಮ್ ಎಂಬುವಂಥದ್ದು ರಕ್ಷಣೆ ಅಲ್ಲ. ನೀನು ಯೇಸುವನ್ನು ನಂಬಿದಾಗ ನಿತ್ಯ ಜೀವ ನೀನು ಹೊಂದುತ್ತೆ. ಪ್ರೈಸ್ ಗಾಡ್. ಮೂಮೆಂಟ್ ಅವನು ಯೇಸುವನ್ನು ಅಂಗೀಕಾರ ಮಾಡಿದ, ಅವನು ಅಬ್ಸೆಂಟ್ ಫ್ರಮ್ ದ ಬಾಡಿ, ಪ್ರೆಸೆಂಟ್ ವಿತ್ ದ ಲಾರ್ಡ್. ಬಟ್ ಆದರೆ ನೀನು ಯೇಸುವನ್ನು ಅಂಗೀಕಾರ ಮಾಡಿದ್ದೆ, ನಿತ್ಯ ಜೀವನ ಹೊಂದಿದ್ದೆ. ಈಗ ನಿನಗೆ ಗೊತ್ತುಂಟು ಬ್ಯಾಪ್ಟಿಸಮ್ ಬೇಕಂತ. ಪವಿತ್ರಾತ್ಮನು ನಿನ್ನ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ. ಯು ನೀಡ್ ಬ್ಯಾಪ್ಟಿಸಮ್, ವಾಟರ್ ಬ್ಯಾಪ್ಟಿಸಮ್. ನೀನು ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿದರೆ ಯು ಆರ್ ಎ ರೆಬೇಲಿಯನ್ ಪರ್ಸನ್. ರೆಬೇಲಿಯನ್ ವಿಲ್ ನಾಟ್ ಎಂಟರ್ ಇನ್ ಟು ದ ಕಿಂಗ್ಡಮ್ ಆಫ್ ಗಾಡ್.
ಹಲೋ, ರೆಬೇಲಿಯನ್. ಅದು ಕಳ್ಳ ತೆಗೆದುಕೊಂಡಿದ್ದಾನೋ, ಅದು ನಿನಗೆ ಯಾಕೆ, ನೀನು ಕಳ್ಳನ? ನಿಮಗೊಂದು ವಿಷಯ ಗೊತ್ತಿರಲಿ, ಕಳ್ಳ ಮತ್ತೆ ಯೇಸು ಸ್ವಾಮಿ ಒಟ್ಟಿಗೆ ಪಾತಾಳಕ್ಕೆ ಹೋದದ್ದು. ಕಳ್ಳ ಮತ್ತೆ ಯೇಸು ಸ್ವಾಮಿ ಒಟ್ಟಿಗೆ ಪಾತಾಳಕ್ಕೆ ಹೋದದ್ದು. ಬಟ್ ಹೇಗೆ ಕಳ್ಳ ಯೇಸು ಸ್ವಾಮಿ ಒಟ್ಟಿಗೆ ಹೋದನ, ಹಾಗೇ ಕಳ್ಳ ಯೇಸು ಸ್ವಾಮಿ ಒಟ್ಟಿಗೆ ಪುನರುತ್ಥಾನ ಆದ. ಇದೊಂದು ಗುಡ್ ನ್ಯೂಸ್. ಯೇಸು ಸ್ವಾಮಿ ಒಟ್ಟಿಗೆ ಹೋದ, ಯೇಸು ಸ್ವಾಮಿ ಒಟ್ಟಿಗೆ ಬಂದ. ಪಾಸ್ಟರ್ ಹೇಗೆ ಹೇಳ್ತೀರಿ? ಅಲ್ಲಿ ಕಳ್ಳ ಇಬ್ಬರು ಇದ್ದಾರೆ. ಒಬ್ಬರು ಹೇಳ್ತಾನೆ, ನೀನು ದೇವಕುಮಾರನಾದರೆ ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು. ಇನ್ನೊಬ್ಬ ಕಳ್ಳ ಹೇಳ್ತಾನೆ, ನೋಡಿ, ನಾವಾದರೂ ನಮ್ಮ ತಪ್ಪಿಗೋಸ್ಕರ ಈ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ವಿ, ಬಟ್ ಈ ವ್ಯಕ್ತಿ ಏನು ಮಾಡಲಿಲ್ಲ. ಸ್ವಾಮಿ, ನಿನ್ನ ರಾಜ್ಯದಲ್ಲಿ ಬರುವಾಗ ನನ್ನ ನೆನಪು ಮಾಡಿಕೊ. ಬಟ್ ಮೂಲ ಭಾಷೆಯಲ್ಲಿ ಹೇಳ್ತದೆ, ಈ ಹೊತ್ತೇ ನೀ ನನ್ನೊಂದಿಗೆ, ಅಲ್ಲಿ ಕನ್ನಡ ಇಂಗ್ಲೀಷ್ ಬರೆಯಲ್ಪಟ್ಟಿದೆ, ಈ ಹೊತ್ತೇ ನೀ ನನ್ನೊಂದಿಗೆ ಪರದೇಶದಲ್ಲಿ ಇರುವೆ ಅಂತ. ನೋ, ಅಲ್ಲಿ ಹೇಳ್ತೇವೆ, ಈ ಹೊತ್ತೇ ನಾನು ನಿನಗೆ ಹೇಳ್ತಾ ಇದ್ದೇನೆ. ನೌ ಐ ಟೆಲ್ ಯು, ಯು ವಿಲ್ ಬಿ ವಿತ್ ಮೀ ಇನ್ ಪ್ಯಾರಡೈಸ್. ಯೇಸು ಸ್ವಾಮಿ ಶಿಲುಬೆಯಿಂದ ಹೋದವನು, ಆತನು ಪ್ಯಾರಡೈಸ್ಗೆ ಹೋದದಲ್ಲ, ಆತನು ಹೋದದ್ದು ಪಾತಾಳಕ್ಕೆ. ಪ್ರೈಸ್ ಗಾಡ್. ಆ ಒಂದು ಮಾತಿನ ಆಧಾರದ ಮೇಲೆ ಅನೇಕರು ಹೇಳ್ತಾರೆ ಪ್ಯಾರಡೈಸ್ ಎಲ್ಲಿದೆ, ಕೆಳಗಿದೆ ಅಂತ. ಪ್ಯಾರಡೈಸ್ ಮೇಲೆ ಇರೋದು. ಪ್ಯಾರಡೈಸ್ ಎಲ್ಲಿದೆ ಅಂತ ಬೈಬಲ್ ಹೇಳ್ತದೆ. ಓದಿರಿ 12ನೇ ಅಧ್ಯಾಯದಲ್ಲಿ 3ನೇ ವಚನ, 12:1 ಓದಿ. 1 ಕೊರಿಂಥಿಯನ್, 2 ಕೊರಿಂಥಿಯನ್, 2 ಕೊರಿಂಥಿಯನ್. ಹೊಗಳಿಕೊಳ್ಳುವುದು ವಿಹಿತವಿಲ್ಲದಿದ್ದರೂ ಅದು ನನಗೆ ಅವಶ್ಯವಾಗಿದೆ. ಆದ್ದರಿಂದ ಕರ್ತನು ನನಗೆ ದಯಪಾಲಿಸಿದ ದರ್ಶನಗಳನ್ನು ಕುರಿತು, ತಿಳಿಯಪಡಿಸಿದ ರಹಸ್ಯಗಳನ್ನು ಕುರಿತು ಹೇಳುತ್ತೇನೆ. ಕ್ರಿಸ್ತನಲ್ಲಿ ಒಬ್ಬ ಮನುಷ್ಯನನ್ನು ಬಲ್ಲೆನು, ಅವನ ಬಗ್ಗೆ ಹೇಳುವುದವನು. ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶ ಪರ್ಯಾಂತರಕ್ಕೆ ಒಯ್ಯಲ್ಪಟ್ಟನು. ರೈಟ್? ಅವನು ದೇಹ ಸಹಿತನಾಗಿ ಒಯ್ಯಲ್ಪಟ್ಟನು, ದೇಹ ರಹಿತನಾಗಿ ಒಯ್ಯಲ್ಪಟ್ಟನು, ನಾನರಿಯೆ, ದೇವರೇ ಬಲ್ಲನು. ಅಂಥ ಮನುಷ್ಯನು ಪರದೇಶಕ್ಕೆ ಒಯ್ಯಲ್ಪಟ್ಟು ಮನುಷ್ಯರು ನುಡಿಯಲು ಶಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದನೆಂದು ಬಲ್ಲೆನು. ಆ ಸಮಯದಲ್ಲಿ ಅವನು ದೇಹ ಸಹಿತನಾಗಿದ್ದನೋ ದೇಹ ರಹಿತನಾಗಿದ್ದನೋ ನಾನರಿಯೆ, ದೇವರೇ ಬಲ್ಲನು. ಇಂಗ್ಲೀಷಲ್ಲಿ ಹೇಳ್ತದೆ ಪ್ಯಾರಡೈಸ್. ರೈಟ್? ಎಲ್ಲಿರುವುದು ಪ್ಯಾರಡೈಸ್? ಅಲ್ಲಿ ಹೇಳ್ತಾನೆ 3ನೇ ಆಕಾಶಕ್ಕೆ. ಪಾಸ್ಟರ್, ಬೈಬಲಲ್ಲಿ ಎಲ್ಲಿ ಬರೆದು 1ನೇ ಆಕಾಶ 2ನೇ ಆಕಾಶ ಇದೆ ಅಂತ? ಸಿಂಪಲ್, ಕಾಮನ್, ಅದೆಲ್ಲ ಬರೀಬೇಕಾಗಿ. ನೀನು ಎಷ್ಟನೇ ಕ್ಲಾಸಲ್ಲಿ ಅಂತ ಕೇಳ್ತಾರೆ. ನಾನು 3ನೇ ಕ್ಲಾಸಲ್ಲಿ ಪಾಸ್ಟರ್ ಅಂತ ಹೇಳಿದರೆ, ನಿಮ್ಮ ಸ್ಕೂಲಲ್ಲಿ 2ನೇ ಮತ್ತು 1ನೇ ಇದೆ ಅಂತ ಕೇಳ್ತೀರಾ ನೀವು? ಅವನು 1 ಮತ್ತು 2ನೇ ಪಾಸ್ ಆಗಿಯೇ 3ನೇಗೆ ಹೋಗಬೇಕು. ಸತ್ಯವೇದದಲ್ಲಿ ನಮಗೆ ಎಷ್ಟು ಬೇಕು ಅಷ್ಟು ಬರೆಯಲ್ಪಟ್ಟಿದೆ. ಯೇಸುನ ಶಿಷ್ಯನಾದ ಯೋಹನ ಹೇಳ್ತಾನೆ, ಹಾಗೆಲ್ಲ ಬರೀಲಿಕ್ಕೆ ಹೋದರೆ ಪುಸ್ತಕಗಳು ಸಾಕಾಗುವುದಿಲ್ಲ. ರೈಟ್? ಪುಸ್ತಕಗಳು ಸಾಕಾಗುವುದಿಲ್ಲ. ಯಾಕೆ ನಮಗೆ ಅಷ್ಟು ಬರೆಯಲ್ಪಟ್ಟಿದೆ? ಎಲ್ಲಿದೆ ವಚನ? ಓದಿ. 21ನೇ ಅಧ್ಯಾಯ ಕೊನೆಯ ವಚನ ಓದಿ. ಗಾಸ್ಪಲ್ ಆಫ್ ಜಾನ್, ಗಾಸ್ಪಲ್ ಆಫ್ ಜಾನ್ 25. ಇದಲ್ಲದೆ ಯೇಸು ಮಾಡಿದ್ದು ಇನ್ನೂ ಬಹಳವಿದೆ. ಅದನ್ನೆಲ್ಲ ಒಂದೊಂದಾಗಿ ಬರೆಯುವುದಾದರೆ ಬರೆಯಬೇಕಾದ ಪುಸ್ತಕಗಳನ್ನು ಲೋಕವೇ ಹಿಡಿಸದೆ ಓದಿತ್ತೆಂದು ನಾನು ನೆನೆಸ್ತೇನೆ. ನೆಕ್ಸ್ಟ್ ಆಯ್ತಾ? ನೆಕ್ಸ್ಟ್ ಕೊನೆ ವಚನ ಅದು. ಓಕೆ, ಇನ್ನೊಂದು ವಚನ ಓದಿರಿ. ಇನ್ನೊಂದು ಕಡೆಯಲ್ಲಿದೆ, ಯೇಸು ಕ್ರಿಸ್ತನು ದೇವಕುಮಾರನೆಂದು ನಾವು ನಂಬಿ ರಕ್ಷಣೆ ಹೊಂದುವುದಕ್ಕೋಸ್ಕರ ಇದು ಬರೆಯಲ್ಪಟ್ಟಿದೆ. ಪ್ರೇಸ್ ಗಾಡ್. ಸಿಸ್ಟರ್ ವಿಲ್ಮಾ ಓದಿ.
20-30 ವಚನ ಪಾಸ್ಟರ್. ಓದಿ. ಯೇಸು ಇನ್ನು ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು. ಅವುಗಳು 20-30 ಅಧ್ಯಾಯ 30ನೇ ವಚನ. ಅವುಗಳು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ. ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದಿದೆ. ಯೇಸು ಇನ್ನು ಬೇರೆ ಎಷ್ಟೋ ಮಹತ್ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು. ಅವುಗಳು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ. ಆದರೆ ಯೇಸು ದೇವಕುಮಾರನೆಂದು ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದಿದೆ. ಸಾಕು ನಮಗೆ. ಒಂದು ವರ್ಡ್ ನಮಗೆ ಟ್ರುತ್ ಅನ್ನು ರಿವೀಲ್ ಮಾಡುತ್ತದೆ. ನಾವು ಸ್ಕ್ರಿಪ್ಚರ್ ನಾಲೆಜ್ ನೋಡುವುದಲ್ಲ, ನಾವು ಸ್ಪಿರಿಚುವಲ್ ವರ್ಲ್ಡ್ ಅನ್ನು ನೋಡಬೇಕು ವರ್ಡಿನ ಮೂಲಕ. ರೈಟ್? ಸ್ಪಿರಿಚುವಲ್ ವರ್ಲ್ಡ್ ಅನ್ನು ನಾವು ನೋಡ್ತೇವೆ. ನರಕ ಹೇಗಿದೆ ಅಂತ ಬೈಬಲ್ ವರ್ಣಿಸ್ತದೆ, ಪರಲೋಕ ಹೇಗಿದೆ ಅಂತ ಬೈಬಲ್ ಹೇಳ್ತದೆ. ನೀವು ಅಮೆರಿಕಕ್ಕೆ ಹೋಗಲಿಲ್ಲ, ಅಮೆರಿಕ ಹೇಗಿದೆ ಅಂತ ಹೇಳಿಕೊಂಡು 4 ಶಬ್ದ ಹೇಳಿದಾಗ ಎಲ್ಲ ನಾನು ಅಮೆರಿಕ ಇದೆ ಅಂತ ನಂಬುವುದಿಲ್ಲ, ನಂಬೇಡ. ನೀವು ನಂಬದಿದ್ದರೆ ಅದು ಮೈನಸ್ ಆಗುವುದಿಲ್ಲ. ಅಲ್ಲಿ ಅದು ಇದೆ. ಅದು ಕ್ಯಾಲಿಫೋರ್ನಿಯಾ ಇದೆ, ಯಾವುದಿದೆ, ಲಾಸ್ ಏಂಜಲೀಸ್ ಇದೆ, ಎಲ್ಲ ಸಿಟಿ ಇದೆ ಅಲ್ಲಿ. ಇಲ್ಲ ನೀನು ನಂಬುದಿಲ್ಲ ಅಂತ ಹೇಳಿಕೊಂಡು ಅದು ಮೈನಸ್ ಆಗುದಿಲ್ಲ, ಅದು ಇದೆ. ಕೆಲವರು ಹೋಗುವ ಮುಂಚೆ ಇನ್ಫಾರ್ಮೇಶನ್ ತಗೊಳ್ತಾರೆ, ಮತ್ತು ಹೋದ ಕೂಡಲೇ ಇದೆಲ್ಲ ನಾನು ಕೇಳಿದ್ದೆ, ಇದೆ ಅಂತ. ಇದೆ ಅಲ್ಲ. ಎರಡು ಪ್ಲೇಸಲ್ಲಿ ಒಂದು ಪ್ಲೇಸಿಗೆ ಹೋಗಲೇಬೇಕು. ಮನುಷ್ಯನು ನಿತ್ಯತ್ವದಲ್ಲಿ ಇರುತ್ತಾನೆ. ಒಂದೇ ನಿತ್ಯ ಜೀವ, ಒಂದೇ ನಿತ್ಯ ಮರಣ. ನರಕ ಕೂಡ 4 ದಿನದಲ್ಲ. ಬೆಂಕಿ ಗಂಧಕಗಳು ಉರಿಯುವ ಕೆರೆ ಅದು 4 ದಿನದಲ್ಲ, ಅದು ಯುಗ ಯುಗಾಂತರಕ್ಕೆ ಇರುತ್ತದೆ. ನಿತ್ಯ ಜೀವ ಕ್ರಿಸ್ತನೊಡನೆ ನಾವು ಕಳಕೊಳ್ತೇವೆ, ಅದು ಯುಗ ಯುಗಾಂತರದಲ್ಲಿ ನಾವಿರುತ್ತೇವೆ. ಯಾರು ಆತನ ಅಂಗೀಕಾರ ಮಾಡಿದ್ರು ಅವರಿಗೆ ದೇವರ ಮಕ್ಕಳು. ರೈಟ್? ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು ಪರಲೋಕಕ್ಕೋಸ್ಕರ ಅಲ್ಲ. ಆದಾಮನನ್ನು ದೇವರು ಪರಲೋಕಕ್ಕೋಸ್ಕರ ಸೃಷ್ಟಿ ಮಾಡಿದಲ್ಲ, ಆದಾಮನನ್ನು ದೇವರು ಭೂಮಿಗೋಸ್ಕರ ಸೃಷ್ಟಿ ಮಾಡಿದ್ದು. ಪರಲೋಕವು ಯೆಹೋವನದು, ಭೂಲೋಕವನ್ನು ಆತ ನರ ಸಂತಾನೆ ಕೊಟ್ಟಿದ್ದಾನೆ. ಬಟ್ ಆದಾಮನು ತಪ್ಪು ಮಾಡಿದಾಗ, ಪಾಪ ಮಾಡಿದಾಗ ಏನಾಯಿತು? ಮರಣವು ಪ್ರವೇಶವಾಯಿತು. ಈಗ ಬೈಬಲ್ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕೊಟ್ಟನು. ಯಾರವನು ನಂಬುತ್ತಾನೋ ನಂಬುವವರೆಲ್ಲರಿಗೆ ನಿತ್ಯ ಜೀವವನ್ನು ಹೊಂದಬೇಕೆಂದು ಮಗನನ್ನು ಕೊಟ್ಟನು, ಪರಲೋಕ ಕೊಡ್ಲಿಕ್ಕೆ ಅಲ್ಲ. ರೈಟ್? ನಿತ್ಯ ಜೀವ, ಇಟರ್ನಲ್ ಲೈಫ್. ಹೇಳಿ, ಇಟರ್ನಲ್ ಲೈಫ್. ಇಟರ್ನಲ್ಲಿ ನೀನು ಬದುಕುತ್ತಿ. ಪರಲೋಕ ಎಂಬುವಂಥದ್ದು ಟೆಂಪ್ರರಿ ಪ್ಲೇಸ್ ನಮ್ಮದು. ರಾಪ್ಚರ್ನಲ್ಲಿ 7 years ನಾವು ಪರಲೋಕದಲ್ಲಿ ಇರ್ತೇವೆ. ಆಫ್ಟರ್ 7 years ಪುನಃ ನಾವು ರಿಟರ್ನ್ ಬರ್ತೇವೆ. 1000 years ಈ ಭೂಲೋಕದಲ್ಲಿ ನಾವು ಆಳ್ತೇವೆ. ಆಫ್ಟರ್ 1000 years ಆದ ನಂತರ ಜಡ್ಜ್ಮೆಂಟ್ ಇದೆ. ಸೈತಾನ 1000 ವರ್ಷ ಕಟ್ಟಲ್ಪಡುತ್ತಾನೆ. ಅದು ಸತ್ಯವೇದದಲ್ಲಿ ಇದೆ. ಆಫ್ಟರ್ ದ ಜಡ್ಜ್ಮೆಂಟ್ ದೇವರು ನ್ಯೂ ಹೆವನ್ ಅಂಡ್ ನ್ಯೂ ಅರ್ತ್ ಅನ್ನು ಕ್ರಿಯೇಟ್ ಮಾಡುತ್ತಾನೆ. ಎಲ್ಲಿದೆ? ಪೇತ್ರನ ಗ್ರಂಥದಲ್ಲಿದೆ, ಪ್ರಕಟಣೆಯಲ್ಲಿದೆ, ಐಸಾಯ 66 ಅಲ್ಲಿದೆ. ನೋಡ್ತೇವೆ. ಮನುಷ್ಯ ನಿತ್ಯತ್ವದಲ್ಲಿ ಇರುತ್ತಾನೆ. ನ್ಯೂ ಹೆವನ್ ಅಂಡ್ ನ್ಯೂ ಅರ್ತ್. ಬಟ್ ನಿನ್ನ ನಿತ್ಯತ್ವವನ್ನು ಯಾರೊಟ್ಟಿಗೆ ಕಳೀತಿ? ದೇವರೊಟ್ಟಿಗೆ ಕಳೀತೀಯೋ? ನಿನ್ನ ನಿತ್ಯತ್ವವನ್ನು ಇಲ್ಲಿ. ಪ್ರತಿಯೊಬ್ಬ ವ್ಯಕ್ತಿಗೋಸ್ಕರ ಭೂಲೋಕದಲ್ಲಿ ಬಂದಂಥ ವ್ಯಕ್ತಿ ಆತನಿಗೆ ಕೃಪೆ ಸಿದ್ಧವಾಗಿದೆ. ದೇವರ ಪ್ರೀತಿ ಅವನಿಗೆ ಸಿದ್ಧವಾಗಿದೆ. ಆ ಪ್ರೀತಿಯನ್ನು ಆತನು ಅಂಗೀಕಾರ ಮಾಡಬೇಕು. He must receive his love. He will have eternal life. ನಿತ್ಯ ಜೀವನವನ್ನು ಹೊಂದುತ್ತಾನೆ. ಪ್ರೇರೆ, ಈ ಬೇಸಿಕ್ ಸಂಗತಿಗಳನ್ನು ಮೊದಲು ಕಲಿಯಿರಿ. ಓಕೆ? ಯೇಸು ನಾವು ಅಂಗೀಕಾರ ಮಾಡಿದಾಗ ನನಗೆ ವೀಸಾ ಬರ್ತದೆ, ವೀಸಾ ಬರಲಿಲ್ಲ ನಾನೇನು ಬರುವುದಿಲ್ಲ. ದೇವರು ಒಂದು ಉದ್ದೇಶಕ್ಕೋಸ್ಕರ ನಿನ್ನ ಕರ್ಕೊಂಡು ಬರುವುದು. ಸೌಲ್ ಅನ್ನೋದು ಕತ್ತೆ ತಪ್ಪಿದ್ದು ಯಾಕೆ? ಅಲ್ಲಿ ಉದ್ದೇಶಕ್ಕೆ ಸೇರ್ಲಿಕ್ಕೆ. ನನ್ನ ಕತ್ತೆ ಸಿಕ್ಕಲಿಲ್ಲ ಅಂತ ಹೇಳಿದರೆ ನಾಳೆ ಇನ್ನೊಂದು ಕತ್ತೆ ತಪ್ತದೆ. ನೀನು ಹುಡುಕ್ತಾ ಇರ್ತಿ. ಕತ್ತೆ ಲೈಫ್ನೇ ನಿನ್ನದೇನಾಯಿತು? ಕತ್ತೆ ಹುಡುಕುವಂಥದ್ದು. ನೀನು ನಿತ್ಯ ಜೀವವನ್ನು ಹುಡುಕಿದರೆ ಕತ್ತೆ ನಿನ್ನ ಮನೆಯನ್ನು ಹುಡುಕಿ ಬರುತ್ತದೆ.
ಯಾವ ಕತ್ತೆಯನ್ನು ನೀನು ಹುಡುಕಲಿಕ್ಕೆ ಹೋಗ್ತಾ ಇದೆಯೋ ಆ ಕತ್ತೆ ನಿನ್ನನ್ನು ಹುಡುಕುತ್ತದೆ. ಯಾವಾಗ ಸಾಮೂಲನು ಅಲ್ಲಿ ಸಾಮ್ಯಲ್ನಲ್ಲಿ ಹೋದಾಗ ದೇವರ ಉದ್ದೇಶಕ್ಕೆ ಆತನು ರೀಚ್ ಆದಾಗ ಸಾಮೂಲ್ ಹೇಳ್ತಾನೆ, ನಿನ್ನ ತಂದೆ ನಿನ್ನನ್ನು ಹುಡುಕ್ತಾ ಇದ್ದಾನೆ, ನಿನ್ನ ಕತ್ತೆಗಳು ನಿನ್ನ ಮನೆಗೆ ಸೇರಿದೆ. ಇವತ್ತು ಎಷ್ಟೋ ಮಂದಿ 20 ವರ್ಷದಿಂದ ದೇವರ ಉದ್ದೇಶಕ್ಕೆ ಒಪ್ಪಿಸಿಕೊಡದೆ 50 ವರ್ಷ ಆದರೂ ಅವರು ಒಂದಲ್ಲ ಒಂದು ಅವರ ಜೀವಿತದಲ್ಲಿ ಕತ್ತೆ ತಪ್ತಾ ಇರ್ತದೆ. ಒಮ್ಮೊಮ್ಮೆ ಫ್ಯಾಮಿಲಿ ಕತ್ತೆ, ಕುಟುಂಬದ ಕತ್ತೆ, ಫೈನಾನ್ಸ್ ಕತ್ತೆ, ಬಿಸ್ನೆಸ್ ಕತ್ತೆ, ಆರೋಗ್ಯದ ಕತ್ತೆ ಓಡ್ತಾ ಇರ್ತದೆ. ದೇವರು ನಮಗೆ ಕತ್ತೆ ಹುಡುಕಲಿಕ್ಕೆ ನೇಮಿಸಿದಲ್ಲ. ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ, ಅದರ ನಂತರ ಅದರ್ ಆಲ್ ಥಿಂಗ್ಸ್ ಆ್ಯಡೆಡ್ ಅನ್ ಟು ಯು, ಆ್ಯಡೆಡ್ ಅದೆಲ್ಲ ನಿನ್ನ ಮನೆಗೆ ಬಂದು ಸೇರ್ತದೆ. ಡೂ ದ ಪರ್ಪಸ್ ಆಫ್ ಗಾಡ್. ಯಾಕೆ ದೇವರು ನಿನ್ನನ್ನು ಕರೆದಿದ್ದಾನೆ? ಯಾಕೆ ದೇವರು ನಿನ್ನನ್ನು ಈ ಭೂಲೋಕದಲ್ಲಿ ಇಟ್ಟಿದ್ದಾನೆ? ಯಾಕೆ ದೇವರು ನಿನ್ನನ್ನು ಹುಟ್ಟಿಸಿದ್ದಾನೆ? ತಕ್ಕ ಗುರಿ ಇಟ್ಟು ದೇವರು ನಿನ್ನನ್ನು ಕ್ರಿಯೇಟ್ ಮಾಡಿದ್ದಾನೆ, ತಕ್ಕ ಗುರಿ ಇಟ್ಟು ದೇವರನ್ನು ಸೃಷ್ಟಿ ಮಾಡಿದ್ದಾನೆ. ಯಾವಾಗ ನೀನು ದೇವರಿಗೋಸ್ಕರ ಜೀವಿಸ್ತಿ, ದೇವರ ವಾಕ್ಯ ನಿನಗೆ ಅರ್ಥ ಆಗುತ್ತದೆ, ನಿನ್ನ ಮನೋನೇತ್ರಗಳು ಬೆಳಗಲ್ಪಡುತ್ತದೆ, ನಿನಗೆ ದೇವರ ವಾಕ್ಯ ತಿಳಿಯಬೇಕಾದ ರೀತಿಯಲ್ಲಿ ತಿಳಿಯುತ್ತದೆ. ಚೆಕ್ ಯು ಹಾರ್ಟ್. ನಿಮ್ಮ ಹೃದಯವನ್ನು ಯಾವಾಗಲೂ ಚೆಕ್ ಮಾಡ್ರಿ. ನೀವು ಸಾಮಾನ್ಯವಾದವರಲ್ಲ, ನೀವು ದೇವರ ಮಕ್ಕಳು. ಯು ಆರ್ ದ ಚಿಲ್ಡ್ರನ್ ಆಫ್ ಗಾಡ್. ನೀವು ಮಕ್ಕಳು. ದೇವರು ನಿಮ್ಮನ್ನು ಮಕ್ಕಳಾಗಿಟ್ಟಿದ್ದಾನೆ. ರೈಟ್? ಯಾಕೆ? ನಾವು ಆತ್ಮದಲ್ಲಿ ಹುಟ್ಟಿದಾಗ, ಇಲ್ಲಿ ಕೇಳ್ರಿ, ನಾವು ಆತ್ಮದಲ್ಲಿ ಹುಟ್ಟಿದಾಗ ನಾವು ಬೆಳೆಯಬೇಕು. ವಿ ಮಸ್ಟ್ ಗ್ರೋ. ನಾವು ದೇವರಿಂದ ಹುಟ್ಟಿದ ಕೂಡಲೇ ನಾವು ಟೆಕ್ನನ್ ಆಗಿ ಹುಟ್ಟಿದ್ದೇವೆ. ಟೆಕ್ನನ್ ಅಂತ ಹೇಳಿದ್ರೆ ಇನ್ಫೆಂಟ್. ಸ್ವಲ್ಪ ಬೆಳೆದ ಮಗು, ಅದಕ್ಕೆ ನೆಫ್ಯೂಸ್ ಅಂತ ಕರೀತಾರೆ. ಇನ್ನು ಸ್ವಲ್ಪ ಮೆಚೋರ್ ಆದ ಮಗನಿದ್ದರೆ ಅವನಿಗೆ ಹಿಯೋಸ್ ಅಂತ ಕರೀತಾರೆ. ರೈಟ್? ಹಿಯೋಸ್ ಹೇಳಿ. ಟೆಕ್ನನ್, ನೆಫ್ಯೂಸ್, ಹಿಯೋಸ್ ಗ್ರೀಕ್ನಲ್ಲಿ ಗ್ರೋತ್. ನಮ್ಮ ಮೈಂಡಲ್ಲಿ ನಾವು ಶರೀರದಲ್ಲಿ ಹುಟ್ಟಿದ್ದೇವೆ. ಸಿ, ಮ್ಯಾನ್ ಇಸ್ ಅ ಸ್ಪಿರಿಟ್. ಮನುಷ್ಯನ ಆತ್ಮಸ್ವರೂಪಿ, ಅವನಿಗೊಂದು ಪ್ರಾಣ ಇದೆ. ಶರೀರ ಎಂಬ ಮನೆಯಲ್ಲಿ ಆತನು ಜೀವಿಸ್ತಾನೆ. ರೈಟ್? ಪ್ರಾಣ ನಾನಲ್ಲ, ನನಗೆ ಪ್ರಾಣ ಇರುವುದು. ಐ ಹ್ಯಾವ್ ಎ ಸೋಲ್. ಆ ಪ್ರಾಣದಲ್ಲಿ ನಿಮ್ಮ ವಿಲ್, ನಮ್ಮ ಮೈಂಡ್, ನಮ್ಮ ಇಮೋಷನ್ ಇದೆ. ನಮ್ಮ ಮೈಂಡ್ ಯಾವುದಕ್ಕೆ ಟ್ರೈನ್ ಆಗಿದೆ ಅಂದರೆ ಥ್ರೂ ದ 5 ಫಿಸಿಕಲ್ ಸೆನ್ಸ್. ಸೆನ್ಸ್ ರಲ್ಮಲ್ಲಿ ನಮ್ಮ ಮೈಂಡ್ ಟ್ರೈನ್ ಆಗಿದೆ. ಸ್ಪಿರಿಚುವಲ್ ನಾವು ಹುಟ್ಟಿದ್ದೇವೆ. ನಾವು ಪರಲೋಕ ಭಾವದವರಾಗಿ ನಾವು ಬೆಳೆಯಬೇಕಂದ್ರೆ ವಿ ಮಸ್ಟ್ ರಿನ್ಯೂ ಅವರ್ ಮೈಂಡ್. ನಮ್ಮ ಮೈಂಡನ್ನು ಏನು ಮಾಡಬೇಕು? ರಿನ್ಯೂ ಮಾಡಬೇಕು. ಆ ಸಿಸ್ಟಮಿಗೆ ನಾವು ರಿನ್ಯೂ ಮಾಡಬೇಕು. ಈ ಲೋಕದ ಸಿಸ್ಟಮಿನ ಪ್ರಕಾರ ನಡೆಯದೆ ನೂತನ ಮನಸ್ಸನ್ನು ಹೊಂದಿದವರಾಗಿ ಪರಲೋಕ ಭಾವದವರಾಗಿರಿ ಅಂತ ವಾಕ್ಯ ಹೇಳ್ತಿದೆ. ನಿನ್ನೆ ನಾನು ಡಿವೋಷನಲ್ಲಿ ಮಾತಾಡ್ತಿದ್ದೆ. ಒಬ್ಬ ಫಾರಿನರ್ ಬಂದರು. ಫಾರಿನರ್ ಬಂದು ಒಂದು ಭಿಕ್ಷೆ ಬೇಡುವ 2 ಮಕ್ಕಳನ್ನು ನೋಡಿದರು. ರಸ್ತೆಯಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ. ಭಿಕ್ಷೆ ಬೇಡಿ ಬೇಡಿ ಅವರ ಬಾಡಿ ಅವರಿಗೆ ಟ್ರೈನ್ ಆಗಿದೆ. ರೈಟ್? ಯಾಕಂದರೆ ಅವರು ಹುಟ್ಟಿದ ಚಿಕ್ಕ ಮಕ್ಕಳಿರುವಾಗ ಅವರಿಗೇನು ದೇದೇ ಬಾಬಾ ಅಂದರೆ ಭಿಕ್ಷೆ ಬೇಡಿ ಇನ್ಬಿಲ್ಡ್ ಆಗಿದೆ ಅವರಿಗೆ, ಭಿಕ್ಷುಕನ ಆ ಮೆಂಟಾಲಿಟಿ. ಅವರು ಟ್ರೈನ್ ಆಗಿದ್ದಾರೆ, ಅದರಲ್ಲಿ ಬೆಳೆದಿದ್ದಾರೆ. ಆ ಫಾರಿನರು ಗೌರ್ಮೆಂಟಿಗೆ ಒಂದು ಅಪ್ಲಿಕೇಶನ್ ಹಾಕಿದ್ರು, ಈ ಮಕ್ಕಳನ್ನು ನಮಗೆ ಕೊಡಿ, ನಾವು ಈ ಮಕ್ಕಳನ್ನು ಅಡಾಪ್ಟ್ ಮಾಡ್ತೇವೆ ಅಂತ. ಸ್ವಂತ ಮಕ್ಕಳಾಗಿ ನಾವು ಲೀಗಲಿ ಆ ಮಕ್ಕಳನ್ನು ನಾವು ಸಾಕ್ತೇವೆ. ಲೀಗಲಿ ಆಗಿ ಆ ಮಕ್ಕಳನ್ನು ತಮ್ಮ ಮನೆಗೆ ಕರ್ಕೊಂಡು ಹೋದರು. ಅವರು ರಿಚ್ ವ್ಯಕ್ತಿಗಳು, ಮನೆಯಲ್ಲಿ ಎಲ್ಲ ಇದೆ. ಅವರಿಗೆ ತಿನ್ನಲಿಕ್ಕೆ ಬೇಕಾದ ಜ್ಯೂಸ್, ಕುಡಿಲಿಕ್ಕೆ ಬೇಕಾದ ಜ್ಯೂಸ್, ತಿನ್ನಲಿಕ್ಕೆ ಬೇಕಾದ ಸ್ನ್ಯಾಕ್ಸ್, ಊಟ ಎಲ್ಲವರಿಗೆ ಸಿದ್ಧವಾಗಿದೆ. ಆ ಯಜಮಾನ, ಅವರ ತಂದೆ, ಅಡಾಪ್ಟ್ ಮಾಡಿದ ತಂದೆ ಬಂದು ನೋಡುವಾಗ ಈ ಮಕ್ಕಳು ರಸ್ತೆ ಬದಿಯಲ್ಲಿದ್ದಾಗ ಹಾಗೆಲೇ ಮಾಡ್ತಾ ಇದ್ದಾರೆ. ದೇ ಬಾಬಾ ಒಂದು ಮೂಲೆಯಲ್ಲಿ ಕೂತ್ಕೊಂಡು. ಅವರು ಮಕ್ಕಳಾಗಿದ್ದಾರೆ, ಬಟ್ ಅವರ ಮೆಂಟಾಲಿಟಿ, ರೋಡ್ ಮೆಂಟಾಲಿಟಿ ಅದು ಹೋಗಲಿಲ್ಲ. ಬಟ್ ಆ ಯಜಮಾನ ಹೇಳ್ತಾನೆ, ನೀವಿನ್ನು ಬೆಗ್ ಮಾಡಬೇಡ್ರಿ, ನಿಮಗೆ ಬೇಕಾದನ್ನು ತೆಗಿರಿ, ನನ್ನದೆಲ್ಲ ನಿಮ್ಮದೇ, ನೀವು ನನ್ನ ಮಕ್ಕಳು, ಲೀಗಲ್ ನನ್ನ ಮಕ್ಕಳು, ನೀವು ನನ್ನ ಹತ್ರ ಭಿಕ್ಷೆ ಬೇಡಬೇಕಾಗಿಲ್ಲ, ನೀವು ಬೇಕಾದದ್ದು ತೆಗೀರಿ, ತಿನ್ನಿರಿ, ಎಂಜಾಯ್ ಮಾಡಿ.
ಬಟ್ ಅವ್ರು ಎಷ್ಟು ಹೇಳಿದರು? ಇವತ್ತು ಕ್ರಿಸ್ತಿಯ ಜೀವಿತದಲ್ಲಿ ಅದೇ ರೀತಿ 40 ವರ್ಷದಲ್ಲಿ ರಕ್ಷಣೆ ಹೊಂದ್ತಾರೆ, ಓಕೆ, 20 ವರ್ಷದಲ್ಲಿ ರಕ್ಷಣೆ ಹೊಂದ್ತಾರೆ. ಅವರಿಗೆ 40 ವರ್ಷದ ರಿಲಿಜಿಯಸ್ ಪ್ರಾಕ್ಟೀಸ್ ಇದೆ, ರೈಟ್? ದೇವರು ಅವರನ್ನು ಮಕ್ಕಳೆಂದು ಸ್ವೀಕರಿಸಿದ್ದಾನೆ, ಬಟ್ ಅವರು ಬರುವಂಥದ್ದು ಭಿಕ್ಷುಕರ ಹೊದಿಕೆ ಹಾಕಿಕೊಂಡೇ ಪ್ರಾರ್ಥನೆಗೆ. ವಾಕ್ಯ ಕೇಳುವಂಥದ್ದು ಕೇವಲ ಅವರ ಬಗ್ಗೆ ಅವರಿಗೆ ಮಾತಾಡಿ, ಅವರ ಬಗ್ಗೆ ಅವರಿಗೆ ಪ್ರಕಟಿಸಲಿಕ್ಕೆ ಸಭೆ ಇರುವುದು. ತಂದೆ ಸಭೆಯನ್ನು ಯಾಕೆ ನೇಮಿಸ್ತಾನೆ? ಸಭೆ ಇರುವಂಥದ್ದು ಆ ಮಕ್ಕಳಿಗೆ ಅವರ ರೈಟ್ ಏನು, ಅವರ ಲೀಗಲ್ ರೈಟ್ ಏನು, ಅವರ ಹಕ್ಕು ಏನು, ಅವರ ಬಾಧ್ಯತೆ ಏನು, ಅದು ಕಲೀಲಿಕ್ಕೆ ಸಭೆ ಇರುವಂಥದ್ದು ಎಜುಕೇಶನ್ ಸೆಂಟರ್. ಹಲೋ, ಬಟ್ ಸ್ಟಿಲ್ ಅವರು ಅವಾಯ್ಡ್ ರಿಲಿಜಿಯಸ್ ಲೈಫ್. Christianity is not a religion, it is a relationship, right? ನಿಮಗೆ ಅಲ್ಲಿ ಎಲ್ಲ ಇಟ್ಟಾಗ ಅಲ್ಲಿ ಭಿಕ್ಷೆ ಬೇಡಿದ್ರೆ ಯಾರು ಕೊಡುವವರಿಲ್ಲ. ಅಲ್ಲಿ ನೀವು ಹೋಗಬೇಕು, ತಿನ್ಬೇಕು ಅಷ್ಟೇ. ದೇವರ ಮನೆಯಲ್ಲಿ ಭಿಕ್ಷೆ ಬೇಡಿದವರಿಗೆ ಏನು ಸಿಗುವುದಿಲ್ಲ, ರೋಡ್ ಬದಿಯಲ್ಲಿ ನಿಂತರೆ ಸಿಗ್ತದೆ. ನೀವು ಆರೋಗ್ಯಕ್ಕೋಸ್ಕರ ಭಿಕ್ಷೆ ಬೇಡುವ ಅಗತ್ಯ ಇಲ್ಲ. ಪ್ಲೀಸ್ ಲಾರ್ಡ್ ಗುಣಪಡಿಸಪ್ಪ, ಓ ಏಸಪ್ಪ, ಕಾಯುತ್ತಿರುವೆ ನಿರೀಕ್ಷೆ ದೊಡ್ಡದು. ನೀನು ಹಾಡಬಹುದು, ರಂಗ ಆಗ್ಬಹುದು, ಬಟ್ ದೇವರು ಹೇಳಿದ್ದಾನೆ, ನೀನು ಪಾಪದ ಪಾಲಿಗೆ ಸತ್ತು ಆರೋಗ್ಯದಲ್ಲಿ ಜೀವಿಸುವಂತೆ ನಿನ್ನ ರೋಗಗಳನ್ನು, ನಿನ್ನ ಪಾಪವನ್ನು ನಾನು ನನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಮರಣದ ಕಂಬವನ್ನು ಏರಿ ನನ್ನ ಬಾಸುಂಡೆಗಳಿಂದ, ನನ್ನ ಮಗನ ಗಾಯಗಳಿಂದ ನೀನು ಗುಣವಾಗಿದ್ದೆ. ನೀನೇನು ಮಾಡಬೇಕು? ಜಸ್ಟ್ ಕ್ಲೇಮ್ ಮಾಡಬೇಕು. ಥ್ಯಾಂಕ್ ಯು ಲಾರ್ಡ್, ಐ ಬಿಲೀವ್ ಐ ಆಮ್ ಹೀಲ್ಡ್, ಐ ರಿಸೀವ್ ಮೈ ಹೀಲಿಂಗ್. ಆರೋಗ್ಯ ನನ್ನದು, ರೋಗ ನನ್ನದಲ್ಲ. ನಾನು ಗುಜ್ರಿ ಹೆಕ್ಕಿ ಜೀವಿಸುವುದಲ್ಲ, ಅಲ್ಲಿ ಸೈತಾನು ಬಿಸಾಡಿದ ರೋಗಗಳನ್ನು ಹೆಕ್ಕಿ ಮನೆಗೆ ತರುವುದಲ್ಲ. ಆ ರೋಗಗಳನ್ನು ನಿರಾಕರಿಸಬೇಕು, ಹೇಳಬೇಕು ಆರೋಗ್ಯವು ನನ್ನದು, ಆರೋಗ್ಯವು ನನ್ನದು, ಸಮೃದ್ಧಿಯು ನನ್ನದು, ಸಮಾಧಾನ ನನ್ನದು. ನೀವು ಸ್ಪಿರಿಚುವಲ್ ನೋಡಿದರೆ ನೀವು ಡಿಫ್ರೆಂಟ್, ನಿಮ್ಮ ಲ್ಯಾಂಗ್ವೇಜ್ ಇರುತ್ತದೆ, ನಿಮ್ಮ ಲ್ಯಾಂಗ್ವೇಜ್ ಡಿಫ್ರೆಂಟ್ ಆಗಿರುತ್ತದೆ. ನನ್ನ ನಂಬುವವರು ಹೊಸ ಭಾಷೆಯನ್ನು ಮಾತಾಡುವವರು. ಯಾವ ಹೊಸ ಭಾಷೆ ಅದು? ಫೇತ್ ಲ್ಯಾಂಗ್ವೇಜ್, ಹೊಸ ಭಾಷೆ. ನೀವು ದಾರಿಯಲ್ಲಿ ಹೋಗುವಾಗ ಏನೋ ಸಡನ್ಲಿ ನಿಮಗೆ ಹೇಳಿದ ಹಾಗೆ ಆಯಿತು, ನೀವೇನು ಹೇಳ್ತೀರಿ? ನನಗೆ ಗುಣವಾಯಿತು. ಇದು ನಿಮ್ಮ ಲ್ಯಾಂಗ್ವೇಜ್. ಓಲ್ಡ್ ಏನು ಹೇಳ್ತಾರೆ? ಅಯ್ಯೋ ಕಾರು ಫುಲ್ಲು ನಾನು, ಓ ಕಾಲು ಮುರಿಯಿತು. ಮುರಿಲಿಲ್ಲ, ಇವರೇ ಮೊದಲು ಪ್ರೊಫಸೈಡ್ ಮಾಡ್ತಾರೆ ಮುರಿಯಿತಂತ. ರೈಟ್? ಬಟ್ ನೀವೇನು ಹೇಳಬೇಕು? ಆರೋಗ್ಯವು ನನ್ನದು. ಈ ಸ್ವಾಮಿ ಹೇಳಿದ ಲಾಜರಸನಿಗೆ ಎಬ್ಬಿಸ್ಲಿಕ್ಕೆ ಹೋಗುವಾಗ, ಲಾಜರಸನು ಮಲಗಿದ್ದಾನೆ, ನಾವೀಗ ಎಬ್ಬಿಸ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ತೋಮ ಹೇಳಿದ, ಶಿಷ್ಯರು ಹೇಳಿದರು, ಮಲಗಿದ್ರೆ ಅವನು ಹೇಳ್ತಾನೆ, ನಾವು ಯಾಕೆ ಹೋಗ್ಬೇಕು? ಅಲ್ಲಿ ಮಾರ್ತ ಮತ್ತು ಮರಿಯಳಿದ್ದಾಳೆ, ಅವರು ಎಬ್ಬಿಸ್ತಾರೆ. ಆಗ ಯೇಸು ಸ್ವಾಮಿ ಸ್ಪಷ್ಟವಾಗಿ ಅವರ ಲ್ಯಾಂಗ್ವೇಜಲ್ಲಿ ಮಾತಾಡಿದ, ಲಾಜರಸನು ಸತ್ತ. ರೈಟ್? ಲಾಜರಸನು ಸತ್ತನು. ಬಟ್ ಹೊಸ ಲ್ಯಾಂಗ್ವೇಜ್ ಏನಿರ್ತದೆ? ಅಬ್ಸೆಂಟ್ ಫ್ರಮ್ ದ ಬಾಡಿ, ಪ್ರೆಸೆಂಟ್ ವಿತ್ ದ ಲಾರ್ಡ್. ಒಬ್ಬ ವ್ಯಕ್ತಿ ದೇಹ ಬಿಡುವುದಂದರೆ ಅವನು ತನ್ನ ವಿಳಾಸವನ್ನು ಬದಲಾಯಿಸ್ತಾನೆ ಅಷ್ಟೇ. ಏನು ಮಾಡಿದ್ದಾನೆ? ವಿಳಾಸವನ್ನು ಬದಲಾಯಿಸ್ತಾನೆ. ಅಡ್ರೆಸ್, ಆ ವ್ಯಕ್ತಿ ಇದ್ದಾನೆ ಅಷ್ಟೇ, ಆತನು ನಿತ್ಯತ್ವಕ್ಕೆ ಇರುತ್ತಾನೆ, ಅಡ್ರೆಸ್ ಚೇಂಜ್ ಮಾಡಿದ್ದಾನೆ ಅಷ್ಟೇ, ಬೇರೇನಲ್ಲ. ಈ ಕಾನ್ಷಿಯಸ್ ಅನ್ನು ಯಾವಾಗಲೂ ನಾವು ಮೇಂಟೈನ್ ಮಾಡಬೇಕು. ಈ ಕಾನ್ಷಿಯಸ್ ಯಾವಾಗಲೂ ನಮ್ಮ ಒಳಗೆ ಇರಬೇಕು. ನಾವು ದೇವರ ಮಕ್ಕಳಾಗಿ ಜೀವಿಸಬೇಕೆಂದು ದೇವರು ಬಯಸ್ತಾನೆ. ಮಕ್ಕಳಾಗಿದ್ದರೆ ನೀವು ಬಾಧ್ಯರು, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ನೀವು ಬಾಧ್ಯರು. ನೀವು ಬಾಧ್ಯರು, ಆರೋಗ್ಯಕ್ಕೆ ಬಾಧ್ಯರು, ಸಮೃದ್ಧಿಗೆ ನೀವು ಬಾಧ್ಯರು. ನೀವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೀರಿ. ಯು ಆರ್ ಬೋರ್ನ್ ಇಂಟು ದ ಕಿಂಗ್ಡಮ್. ಕಿಂಗ್ಡಮ್ ಅಂತ ಹೇಳಿದ್ರೆ ಸ್ಪಿರಿಚುವಲ್ ಸಿಸ್ಟಮ್, ರೈಟ್? ಕಿಂಗ್ಡಮ್, ಭಾರತ ದೇಶ ಒಂದು ಕಿಂಗ್ಡಮ್. ಕಿಂಗ್ಡಮ್ ಅಂದ್ರೆ ಏನು? ವ್ಯವಸ್ಥೆ. ಆ ಕಿಂಗ್ಡಮ್ ಫಂಕ್ಷನ್ ಆಗಲಿಕ್ಕೆ
3 ಅಂಗಗಳಿವೆ. ಯಾವುದು? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಅದರ ಮೇಲೆ ಕಿಂಗ್ಡಮ್ ನಡೀತಾ ಇದೆ. ಆ ಕಿಂಗ್ಡಮ್ ಹೇಗೆ ಫಂಕ್ಷನ್ ಆಗುವುದು ನೀವು ಎಜುಕೇಟ್ ಮಾಡ್ತೀರಿ, ರೈಟ್? ಆಧಾರ್ ಕಾರ್ಡ್ ಮಾಡ್ತೀರಿ, ಪ್ಯಾನ್ ಕಾರ್ಡ್ ಮಾಡ್ತೀರಿ, ಎಲ್ಲ ಕಲಿತೀರಿ, ರೇಷನ್ ಕಾರ್ಡ್ ಮಾಡ್ತೀರಿ. ಹೊಸ ಹೊಸ ಕಿಂಗ್ಡಮ್ ಫಂಕ್ಷನ್ ಆಗಲಿಕ್ಕೆ ಶಾಸನಗಳು ರಿಲೀಸ್ ಆದಾಗ ಅದಕ್ಕೆ ನೀವು ಸಿಸ್ಟಮ್ಗೆ ಒಳಗಾಗ್ತೀರಿ. ದಟ್ ಮೀನ್ ಫಂಕ್ಷನ್ ಆಗ್ತೀರಿ. ಅದೇ ರೀತಿ ಕಿಂಗ್ಡಮ್ ಪ್ರಿನ್ಸಿಪಲ್ ಇದೆ. ಇಲ್ಲಿಯ ಕಿಂಗ್ಡಮ್, ಭಾರತ ದೇಶದ ಕಿಂಗ್ಡಮ್ ಪ್ರಿನ್ಸಿಪಲ್ ಅಮೆರಿಕದಲ್ಲಿ ನಡೆಯುವುದಿಲ್ಲ, ದುಬೈಯಲ್ಲಿ ನಡೆಯುವುದಿಲ್ಲ. ಇಲ್ಲಿ ಲೆಫ್ಟಿಗೆ ನಾವು ಡ್ರೈವ್ ಮಾಡಿದ್ರೆ ಅಲ್ಲಿ ರೈಟ್ಗೆ ಡ್ರೈವ್ ಮಾಡುವುದು. ನೀನು ಅಲ್ಲಿಗೆ ರಿನ್ಯೂ ಮಾಡಬೇಕು ನಿನ್ನ ಮೈಂಡ್. ಇಲ್ಲಿ ಸ್ಟೇರಿಂಗ್ ರೈಟ್ ಸೈಡಲ್ಲಿ ಇದ್ದರೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ಇದೆ. ಕೂತ್ಕೊಳ್ಳುವಾಗ ನಿನ್ನ ಮೈಂಡ್ ರಿನ್ಯೂ ಮಾಡಬೇಕು. ಇಜ್ಜಿ ಅಲ್ಲಿ ಹಿಂಡೆಡಿತಿಲಿ ಒಕ್ಕಲಿ ಬೋಪೆಂದ ಅಪ್ಪುಜಿ. ಅರ್ಥ ಆಗ್ತಾ ಇದೆಯಾ? ರೈಟ್? ನಿನ್ನ ಮೈಂಡನ್ನು ಅಲ್ಲಿಗೆ ನೀನು ಸೆಟ್ ಮಾಡಬೇಕು. ಒಂದು ವೇಳೆ ನೀನು UK ಹೋದಿ ಅಥವಾ ಅಮೆರಿಕಕ್ಕೆ ಹೋದಿ, ವಿಷಯ ಹೇಳ್ತೇನೆ, ಇಲ್ಲಿ ಲೈಸೆನ್ಸ್ ತೆಗಿತಾರಲ್ವ, 20 ವರ್ಷದ ಎಕ್ಸ್ಪೀರಿಯನ್ಸ್ ಲೈಸೆನ್ಸ್ ತೆಗೆದವರು ಅಲ್ಲಿ ಒಂದು 6 ಸರ್ತಿ ಫೈಲ್ ಆಗ್ತಾರೆ. ಈ ಫ್ರೆಶ್ ಹೋಗ್ತಾನೆ ನೋಡಿ, ಅವನು ಒಂದೇ ಅಟೆಂಪ್ಟಲ್ಲಿ ಪಾಸ್ ಆಗ್ತಾನೆ. ಅವನಲ್ಲಿ ಅಂದರೆ ಫ್ರೆಶ್ ಕಲಿಯುವುದು, ಅವನು ಗಮನಿಟ್ಟು ಕಲಿತಾನೆ. ಇಲ್ಲಿ ಅವರಿಗೆ ಕೈ ಹೊರಗೆ ಹಾಕಿ ಹೀಗೆ ನೋಡಿ ಎಲ್ಲ ಅಭ್ಯಾಸ. ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ತೆಗೆಯುವಾಗ ಸ್ವಲ್ಪ ರಿವರ್ಸ್ ತೆಗೆಯುವಾಗ ಹೀಗೆ ನೋಡಿದರೆ ಮುಗಿಯಿತು, ಫೈಲೇ. ಅಲ್ಲಿ ಕುತ್ತಿಗೆ ತಿರುಗಿಸ್ಲಿಕ್ಕಿಲ್ಲ, ಕುತ್ತಿಗೆ ಸರಿ ಆಗುವವರೆಗೆ ಟ್ರೈನಿಂಗ್ ನಿಮಗೆ. ಎಷ್ಟು ಬಂದು ದುಬೈ ಲೈಸೆನ್ಸ್ ತೆಗಿದ್ದೀನಿ, ರೈಟ್? ಕುತ್ತಿಗೆ ತಿರುಗಿಸ್ಲಿಕ್ಕಿಲ್ಲ. ಇಲ್ಲಿ ಇವರಿಗೆ 20 ವರ್ಷ ಕುತ್ತಿಗೆ ಅಷ್ಟು ಈಸಿಯಾಗಿ ಕುತ್ತಿಗೆ ಎಲ್ಲ ಕನ್ನಡಿಯಲ್ಲಿ ನೋಡ್ಬೇಕು. ಸಿಗ್ನಲ್ ಅಲ್ಲಿ ಕೈಗೊಡುವುದಲ್ಲ, ಇಲ್ಲಿ ಕೈಗೊಟ್ಟು ಅಭ್ಯಾಸ ಆಗಿತ್ತು. ಲಾರಿ ಡ್ರೈವರ್ ಪೋ ಪೋ ಅಂತ, ಅಲ್ಲಿ ಕೈ ಹೊರಗೆ ಹಾಕಿದ್ರೆ ಫೈಲ್ ನೀನು. ಹಲೋ, ಅದಕ್ಕಿಂತ ಮೈಂಡ್ ಏನು ಮಾಡಬೇಕು? ಮೊದಲೇ ಕೂತ್ಕೊಂಡ್ರೆ ಟ್ರೈನ್ ಆಗಬೇಕು. ಈಗ ಗೇರ್ ಗಾಡಿ ಬಿಟ್ಟವನಿಗೆ ಇಮಿಡಿಯೇಟ್ಲಿ ಆಟೋಮೆಟಿಕ್ ಗಾಡಿ ಬಿಡ್ಲಿಕ್ಕೆ ಆಗುವುದಿಲ್ಲ. ಅವನ ಕಾಲು ಯಾವಾಗಲೂ ಅಲ್ಲಿ ಹೋಗ್ತಾ ಇರ್ತದೆ ಕ್ಲಚ್ಗೆ. ನಾನು ಫಸ್ಟ್ ಟೈಮ್ ಪ್ರಶಾಂತ್ ಬದರ್ ಸುಮಾರು ವರ್ಷಗಳ ಹಿಂದೆ ಫಸ್ಟ್ ಟೈಮ್ ಗಾಡಿ ನನ್ನ ಕೈಯಲ್ಲಿ ಕೊಟ್ಟರು. ನಾನು ಅಷ್ಟರವರೆಗೆ ಗೇರ್ಲೆಸ್ ಗಾಡಿ ಬಿಡಲಿಲ್ಲ. ಕೂತ್ಕೊಳ್ಳುವಾಗ ಮೊದಲು 1 ನಿಮಿಷ ಕೂತ್ಕೊಂಡೆ, ಮೈಂಡ್ ರಿನ್ಯೂ ಮಾಡಿದೆ. ಇದು ಗೇರ್ಲೆಸ್ ಗಾಡಿ, ಇದಕ್ಕೆ ಕ್ಲಚ್ ಇಲ್ಲ. ಮೊದಲು ರಿನ್ಯೂ ಮಾಡಿದೆ, ಫಿಕ್ಸ್ ಮಾಡಿದೆ ಮತ್ತು ಗಾಡಿ ಬಿಟ್ಟೆ. ಗಾಡಿ ಬಿಡುವಾಗ ಲಾಸ್ಟ್ ಸುಮಾರು ಕಿಲೋಮೀಟರ್ ಬಿಟ್ಟ ನಂತರ ಅದರಲ್ಲಿ ತೋರಿಸ್ತದೆ ಮೈಲೇಜ್ ಎಷ್ಟು ಅಂತ. ಓ, ನಿಮಗೆ ಒಳ್ಳೆ ಮೈಲೇಜ್, ನೀವು ಬೆಸ್ಟ್ ಗಾಡಿ ಬಿಡ್ತಾ ಇದ್ದೀರಿ ಅಂತ ಹೇಳಿದರು. ಯಾಕೆ? ನಾನು ಮೊದಲೇ ನನ್ನ ಮೈಂಡನ್ನು ರಿನ್ಯೂ ಮಾಡಿದೆ, ಇದು ಗೇರ್ಲೆಸ್ ಗಾಡಿ ಅಂತ. ಗೇರ್ ಗಾಡಿ ಹಾಗೆ ಬಿಡಲಿಲ್ಲ. ಅದೇ ರೀತಿ ಕಿಂಗ್ಡಮ್ ಅಂತ ಹೇಳಿದರೆ ಈ ಲೋಕದ ಸಿಸ್ಟಮಿನ ಪ್ರಕಾರ ನಡೆಯದೆ ನಿಮ್ಮ ಮನಸ್ಸನ್ನು ನೂತನಪಡಿಸಿಕೊಂಡು ಪರಲೋಕ ಭಾವದವರಾಗಿರಿ. ರೈಟ್? ಯು ಮಸ್ಟ್ ರಿನ್ಯೂ ಯುವರ್ ಮೈಂಡ್. ಯು ಆರ್ ಬೋರ್ನ್ ಇನ್ ಟು ದ ಕಿಂಗ್ಡಮ್. ನಿಮ್ಮ ಆತ್ಮಿಕ ಮನುಷ್ಯ ಇದ್ದಾನೆ ನೋಡಿ, ಅವನು ದೇವರ ರಾಜ್ಯದಲ್ಲಿ ಹುಟ್ಟಿದ್ದಾನೆ. ನಮಗೆ ಒಂದೊಂದು ವಾಕ್ಯ ಕೊಡಲ್ಪಟ್ಟಿದೆ, ಆ ವಾಕ್ಯಗಳು ಕಿಂಗ್ಡಮ್ ಅಲ್ಲಿ ಫಂಕ್ಷನ್ ಆಗಲಿಕ್ಕೆ, ಸ್ಕ್ರಿಪ್ಚರ್ ನಾಲೆಜ್ಗೋಸ್ಕರ ಅಲ್ಲ. ಕೊಡಿರಿ, ಜಡಿದು ಅಲ್ಲಾಡಿ ಹೊರ ಸೂಸುವ ನಿಮ್ಮ ಸೆರಗೆ ಹಾಕುವರು. ಯುವರ್ ಫಂಕ್ಷನ್ ಇನ್ ದ ಕಿಂಗ್ಡಮ್ ಬೈ ಫೈತ್. ಫೇತ್ ಇಲ್ಲ ಅಂತ ಹೇಳಿದ್ರೆ ಆ ಕಿಂಗ್ಡಮ್ ಅಲ್ಲಿ ನಿನಗೆ ಫಂಕ್ಷನ್ ಆಗಲಿಕ್ಕೆ ಆಗುವುದಿಲ್ಲ. ವಿತೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್. ಆ ಕಿಂಗ್ಡಮ್ ಅಲ್ಲಿ ನೀನು ಫಂಕ್ಷನ್ ಆಗಬೇಕು, ಆ ಕಿಂಗ್ಡಮ್ ಅಲ್ಲಿ ನೀನು ಟಚ್ ಮಾಡಬೇಕು. ಯು ಮಸ್ಟ್ ಎಂಟರ್ ಇನ್ ಟು ಫೇತ್. ಕೇವಲ ನೀನು ನಂಬಿಕೆ ಇಲ್ಲದೆ ಏನೇ ಮಾಡಿದ್ರು, ಯಾವುದಕ್ಕೆ ನಂಬಿಕೆ ಆಧಾರ ಇಲ್ಲೋ ಅದೇ ಪಾಪ. ವಾಟ್ ಇಸ್ ಸಿನ್? ನ್ಯೂ ಟೆಸ್ಟಮೆಂಟ್. ನ್ಯೂ ಟೆಸ್ಟಮೆಂಟ್ ಸಿನ್ ಯಾವುದು? ಓದಿ 14ನೇ ಅಧ್ಯಾಯ 23ನೇ ವಚನ. 14:23
ರೋಮನ್ಸ್. ಸಂಶಯ ಪಟ್ಟು ಉಣ್ಣುವವನು ಸಂಶಯದ ಉಣ್ಣುವ ಕಾರಣ ದೋಷಿಯಾಗಿದ್ದಾನೆ. ಯಾವುದಕ್ಕೆ ನಂಬಿಕೆಯ ಆಧಾರ ಇಲ್ಲವೋ ಅದು ಪಾಪ. ನೀವು ಊಟ ಮಾಡ್ತೀರಿ, ಊಟ ಮಾಡುವಾಗ ಎಷ್ಟೊಂದು ಸಂಶಯಗಳು, ಎಷ್ಟೊಂದು ಡೌಟ್ಗಳು. ಅದೇ ಊಟ ನಿಮಗೆ ಉರುಲಾಗ್ತದೆ, ಅದೇ ಊಟ ನಿಮಗೆ ಸಿಕ್ನೆಸ್ ಪ್ರೊಡ್ಯೂಸ್ ಮಾಡ್ತದೆ. ಅದರ ಊಟದ್ದು ಪ್ರಾಬ್ಲಮ್ ಅಲ್ಲ. ನೀವು ಎಲ್ಲೆಲ್ಲಿಂದ ಏನೇನೋ ಕೇಳಿದ್ದೀರಿ, ಯಾರ್ಯಾರ ಫೇಲಿಯರ್ಗಳನ್ನು ಕೇಳಿದ್ದೀರಿ, ತಿನ್ನುತ್ತೀರಿ, ಸಂಶಯ ಪಟ್ಟು ತಿನ್ನುತ್ತೀರಿ. ಅವರಿಗೆ ಹಾಗೆ ಆಯ್ತಂತೆ, ಅವರಿಗೆ ಜಲಾಬ್ ಆಯ್ತಂತೆ, ಅವರಿಗೆ ಹೋಯ್ತಂತೆ. ಅದೇ ಡೌಟಲ್ಲಿ ನೀವು ತಿನ್ನುತ್ತೀರಿ. ದಟ್ ಇಸ್ ಸಿನ್. ನಿಮಗೆ ತಿನ್ಲಿಕ್ಕೆ ಯಾರು ಹೇಳಿದ್ದು? ರೈಟ್. ತುಂಬ ಕೇಳ್ತೀರಿ ನೀವು. ಫಸ್ಟ್ ಒಂಜಿ ತಿಂಡಲ ಆಪುಜಿ, ಒಂಜಿನ ಒಂದು ತಿಂಡ ಗುರ್ರು ಬೋಪಿನಿ, ಗುಳು 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 ಆಪಿನಿ. ಗುಳುಗುಳು ನೀವು ಕೇಳಿದ್ದೀರಿ. ತಿನ್ನುವಾಗಲೇ ಒಂದು ಆವತ್ತ ಬೊಡ್ಚೆ ಬುಡದಿ ಮಾಡ್ಬೇಕು, ತಿನ್ಲೇ ಇಂಚಿನ ದಾಕ್ಷಿಣ್ಯಗೋಸ್ಕರ ತಿನ್ನೋದು, ಯಾರನ್ನು ಪ್ಲೀಸ್ ಮಾಡೋದು ತಿನ್ನುವುದು. ಮೊದಲು ಫೇತ್ ಅನ್ನು ಸೆಟ್ ಮಾಡಿ. ರೈಟ್. ವಾಕ್ಯ ಸತ್ಯ ಎಂಬುದನ್ನು ನೋಡ್ರಿ. ಎವ್ರಿ ಫುಡ್ ದಟ್ ಇಸ್ ಗೋಯಿಂಗ್ ಟು ಈಟ್ ಇಟ್ ವಿಲ್ ಟರ್ನ್ ಇನ್ ಟು ಗುಡ್. ರೈಟ್. ಬೈಬಲ್ ಏನು ಹೇಳ್ತದೆ? ಓದಿ. 4ನೇ ಅಧ್ಯಾಯ, 1 ತಿಮೋಥಿ 4 ಚಾಪ್ಟರ್ ಓದಿ. ಆದರೂ ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳು, ದೆವ್ವಗಳ ಬೋಧನೆಗಳು ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಇಲ್ಲಿ ದೇವರಾತ್ಮನಿದೆ. ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸುತ್ತಾರೆ. ಓಕೆ. ಅವರನ್ನು ಮರುಳುಗೊಳಿಸಿ ಮದುವೆ ಆಗಬಾರದಂತಲೂ ಇಂತಿಂಥ ಆಹಾರವನ್ನು ತಿನ್ನಬಾರದಂತಲೂ ಹೇಳುವರು. ಇಂತಿಂಥ ಆಹಾರವನ್ನು ತಿನ್ನಬಾರದಂತೆ ಹೇಳುವರು. ಇದು ಟ್ರುತ್. ಬಟ್ ದಿಸ್ ದ ಓಲ್ಡ್ ಟ್ರುತ್, ನಾಟ್ ನ್ಯೂ ಟ್ರುತ್. ಇದು ಸತ್ಯ, ಬಟ್ ಹಳೆಯ ಸತ್ಯ ಇದು. ಹಳೆಯ ಸತ್ಯ ಅಂದರೆ ಹಳೆ ಒಡಂಬಡಿಕೆಯ ಸತ್ಯ. ಹಳೆ ಒಡಂಬಡಿಕೆಯಲ್ಲಿ ಸೀಳುಗೊರಸು ಇದ್ದು ಮೆಲುಕು ಹಾಕದ ಪ್ರಾಣಿಯನ್ನು ತಿನ್ನಬಾರ್ದು. ಅದು ಅಶುದ್ಧ. ಒಂಟೆ ಅಶುದ್ಧ, ಹಂದಿ ಅಶುದ್ಧ. ರೈಟ್. ಬಟ್ ನ್ಯೂ ಟ್ರುತ್ ಏನು ಮಾಡಿದೆ? ಹೇಗೆ ಶುದ್ಧವಾಗುವುದು? ನ್ಯೂ ಟೆಸ್ಟಮೆಂಟಲ್ಲಿ ಶುದ್ಧವಾಗುವುದು ಹೇಗೆ? ವೆನ್ ಯು ಸ್ಪೀಕ್ ಗಾಡ್ಸ್ ವರ್ಡ್. ನೀನು ವರ್ಡ್ ಅನ್ನು ಮಾತಾಡುವಾಗ ಇಟ್ ವಿಲ್ ಸ್ಯಾಂಟಿಫೈ ಆ್ಯಂಡ್ ಹೋಲಿ. ದಿಸ್ ಅ ನ್ಯೂ ಟೆಸ್ಟಮೆಂಟ್ ಟ್ರೂತ್. ಅಲ್ಲಿ ಮುಂದೆ ಓದಿ. ಮೇಲೆ ಮೂರನೇ ವಚನ. ಅವರನ್ನು ಮರಳುಗೊಳಿಸಿ ಮದುವೆ ಆಗಬಾರದಂತಲೂ ಇಂಥ ಆಹಾರವನ್ನು ತಿನ್ನಬಾರದು ಹೇಳುವರು. ಆದರೆ ಯಾರು ನಂಬುವವರಾಗಿದ್ದು, ಹೇಳಿ, ಯಾರು ನಂಬುವವರಾಗಿದ್ದು ಸತ್ಯವನ್ನು ಗ್ರಹಿಸಿದಾರೋ ಅವರು ಕೃತಜ್ಞತಾ ಸ್ತುತಿ ಮಾಡಿ ತಿನ್ನುವುದಕ್ಕೋಸ್ಕರ ದೇವರು ಸಕಲ ವಿಧವಾದ ಆಹಾರವನ್ನುಂಟು ಮಾಡಿದನು. ದಿಸ್ ದ ನ್ಯೂ ಟ್ರೂತ್. ಆತನು ಉಂಟು ಮಾಡಿದೆಲ್ಲವೂ ಒಳ್ಳೆಯದೇ. ದೇವರ ಸ್ತೋತ್ರ ಮಾಡಿ ತೆಗೆದುಕೊಳ್ಳುವ ಪಕ್ಷಕ್ಕೆ ಯಾವುದನ್ನು ನಿಷಿದ್ಧವೆಂದು ಹೇಳುವುದಕ್ಕದಲ್ಲ. ನೆಕ್ಸ್ಟ್, ದೇವರ ವಾಕ್ಯ ಹೇಳಿ, ಫಾರ್ ಇಟ್ ಈಸ್ ಸ್ಯಾಂಟಿಫೈಡ್ by the word of God and prayer. By the word of God you proclaim God's word, you declare God's word. ಏನೇ ತಿನ್ನುವಾಗ ನೀನು ಬೈ ಫೇತ್ ಅಲ್ಲಿ ವರ್ಡ್ ಅನ್ನು ಡಿಕ್ಲೇರ್ ಮಾಡ್ತೀರಿ, ಇಟ್ ವಿಲ್ ಸ್ಯಾಂಟಿಫೈ. ಬೈಬಲ್ ಹೇಳ್ತದೆ, ಫಾರ್ ಇಟ್ ಈಸ್ ಸ್ಯಾಂಟಿಫೈಡ್ ಬೈ ದ ವರ್ಡ್ ಆಫ್ ಗಾಡ್ ಅಂಡ್ ಪ್ರೇಯರ್. ಹಳೆ ಒಡಂಬಡಿಕೆಯಲ್ಲಿ ಇದಿರಲಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಅದು ಶುದ್ಧವಾಗುತ್ತದೆ. ಬಟ್ ಎಷ್ಟೋ ಮಂದಿ ಊಟ ಮಾಡ್ತಾರೆ, ಪ್ರೇಯರ್ ಮಾಡೋದಿಲ್ಲ. ಅವ್ರಿಗೆ ಅಷ್ಟೊಂದು ಅವಸರ ತಿನ್ಲಿಕ್ಕೆ. ಒಮ್ಮೆ ತಿಂದಿರ್ತಾರೆ, ಓ ಸಿಕ್ಕಿದ ಮೊದಲು ತಿನ್ನೋದು, ಮತ್ತೆ ಅವ್ರು ನೆನಪು ಬರೋದು ಪ್ರೇಯರ್ ಮಾಡಲಿಲ್ಲ ಅಂತ. ಮತ್ತೆ ಪ್ರೇಯರ್ ಮಾಡಲಿಲ್ಲ ಅಂತ ಡೌಟ್. ಮನೆಗೆ ಹೋಗುವಾಗ ಮತ್ತೆ ಒಂದು ಡೌಟ್, ಗುಳುಗುಳು ಪ್ರೇಯರ್ ಮಲ್ದಿಜ ಅಂತ ಗುಳುಗುಳು. ಏನೇ ಫುಡ್ ತಿನ್ನುವಾಗ ಮೊದಲು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ.
ನಿಮಗೆ ಡೌಟ್ ಇದೆ, ಏನೇನೋ ಕೇಳಿದ್ದೀರಿ, ಯಾವುದಾದ್ರು ಪುಸ್ತಕ ಓದಿದ್ದೀರಿ, ರೈಟ್? ಡೌಟ್ ಇದೆ, ತಿನ್ನಬೇಡಿ. ನೋ ಪೋರ್ಸ್, ತಿನ್ನಬೇಡಿ. ನಿಮಗೆ ಫೇತ್ ಬಿಲ್ಡ್ ಆಗುವ ತನಕ ತಿನ್ನಬೇಡಿ. ಯಾರ ಒತ್ತಾಯಕ್ಕೆ ತಿನ್ನಬೇಡಿ, ಯಾರನ್ನು ಪ್ಲೀಸ್ ಮಾಡೋದಕ್ಕೋಸ್ಕರ ತಿನ್ನಬೇಡಿ. ಯಾರು ಯಾರಿಗೂ ಫೋರ್ಸ್ ಮಾಡಬೇಡಿ. ಅವನ ಹೊಟ್ಟೆಯ ಜವಾಬ್ದಾರಿ ಅವನು, ನೀನಲ್ಲ. ರೈಟ್? ನಾವು ಯಾಕೆ ಫೋರ್ಸ್ ಮಾಡಬೇಕು ಇನ್ನೊಬ್ಬರಿಗೆ ತಿನ್ನು ಅಂತ? ಬೈಬಿಡುತ್ತೆ, ತಿನ್ನುವವನೇ ತಿನ್ನದವನನ್ನು ಏನು ಮಾಡಬೇಡ, ಹಿನ್ನಯಿಸಬೇಡ. ತಿನ್ನದವನೇ ತಿನ್ನುವವನು ದೋಷಿ ಎಂದು ಹೇಳಬೇಡ, ಅವನು ಖಂಡಿಸಬೇಡ, ದೋಷಿಬೇಡ. ನೀನು ತಿಂದ, ನೀನು ಅಶುದ್ಧ ಹೇಳಬೇಡ. ಅದು ಅವನ ನಂಬಿಕೆಯಲ್ಲಿ ತಿಂದಾನೆ. ನೀನು ಅಶುದ್ಧ ಹೇಳಿದ್ದರಿಂದ ಅವನು ಅಶುದ್ಧ ಆಗುವುದಿಲ್ಲ. ಅವನು ಫೈತಲ್ಲಿ ತಿಂದಿದ್ದಾನೆ, ಅವನಿಗೇನು ಪ್ರಾಬ್ಲಮ್ ಇಲ್ಲ. ಓಕೆ, ದ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಹೇಗೆ ನಮ್ಮ ಫೇತನ್ನು ಯೂಸ್ ಮಾಡ್ತೇವೆ. ವಾಟ್ ಎವರ್ ಇಸ್ ದ ಬಾರ್ನ್ ಆಫ್ ಗಾಡ್ ಈಸ್ ಓವರ್ಕಮ್ ದ ವರ್ಲ್ಡ್. ಓವರ್ಕಮ್ ದ ವರ್ಲ್ಡ್ ಈಸ್ ಇವನ್ ಆಫ್ ಫೇತ್. ಲೋಕವನ್ನು ಜಯಿಸುವುದಂದರೆ ಅದು ನಮ್ಮ ನಂಬಿಕೆ. ನ್ಯೂ ಟೆಸ್ಟಮೆಂಟಲ್ಲಿ ನಾವು ಕಿಂಗ್ಡಮಲ್ಲಿ ದೇವರ ರಾಜ್ಯದಲ್ಲಿ ಹುಟ್ಟಿದ್ದೇವೆ. ದೇವರ ರಾಜ್ಯದಲ್ಲಿ ಹುಟ್ಟಿದವರು ದೇವರ ರಾಜ್ಯದಲ್ಲಿ ಫಂಕ್ಷನ್ ಆಗಬೇಕಂತ ಹೇಳಿದರೆ ನಾವು ನಂಬಿಕೆಯಲ್ಲಿ ಇರಬೇಕು. ಬೆಳಿಗ್ಗೆ ಎದ್ದುಕೊಂಡು ನೀವು ವರ್ಡ್ಗಳನ್ನು ಡಿಕ್ಲೇರ್ ಮಾಡಿರಿ. ನಿಮ್ಮ ಮಾತುಗಳಿಗೋಸ್ಕರ ದೇವದೂತರು ಆಕ್ಟಿವೇಟ್ ಆಗುತ್ತಾರೆ. ನಾನು ಕೆಲಸಕ್ಕೆ ಹೋಗುವಾಗ ಬರುವಾಗ ನನಗೆ ಶುಭ ಉಂಟಾಗುವುದು. ಐ ಆಮ್ ಸರೌಂಡೆಡ್ ಬೈ ಏಂಜಲ್. ನನ್ನ ಮಕ್ಕಳು ಸ್ಕೂಲಿಗೆ ಹೋಗುವಾಗ ಬರುವಾಗ ಅವರಿಗೆ ಶುಭ ಉಂಟಾಗುವುದು. ಯಾವ ಆಫೀಸಿಗೆ ನಾನು ಹೋಗ್ತೇನೆ ಆ ಆಫೀಸಲ್ಲಿ ನನಗೆ ಶುಭವೇ ಉಂಟಾಗುವುದು. ನೀವು ಫೇತಲ್ಲಿ ವರ್ಡ್ಗಳನ್ನು, ಮಾತುಗಳನ್ನು ಡಿಕ್ಲೇರ್ ಮಾಡುತ್ತೀರಿ. ಕಾಣದ ಲೋಕದಲ್ಲಿ ಆ ಮಾತುಗಳು ಜೀವವಾಗಿಯೂ ಆತ್ಮವಾಗಿಯೂ ಹೊರಡುತ್ತವೆ. ದೇವದೂತರು ಆ ಮಾತುಗಳಿಗೋಸ್ಕರ ಆಕ್ಟಿವೇಟ್ ಆಗುತ್ತಾರೆ. ಹಲೋ, ಆಕ್ಟಿವೇಟ್ ಆಗುತ್ತಾರೆ. ನಾನು ರೈಟ್ ಆದ ಸಮಯದಲ್ಲಿ, ರೈಟ್ ಆದ ಸ್ಥಳದಲ್ಲಿ, ರೈಟ್ ಆದ ಉದ್ದೇಶಕ್ಕೋಸ್ಕರ ಫೇತಲ್ಲಿ ಹೇಳ್ರಿ, ನಾನು ಇರುತ್ತೇನೆ. ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಉದ್ದೇಶಕ್ಕೋಸ್ಕರ ನನಗೆ ಕನೆಕ್ಟ್ ಆಗುತ್ತಾರೆ. ಓ ದೇವದೂತರು ನಿನ್ನ ಮಾತುಗಳಿಗೋಸ್ಕರ ಆಕ್ಟಿವೇಟ್ ಆಗುತ್ತಾರೆ. ಬೆಳಿಗ್ಗೆ ಎದ್ದುಕೊಂಡು ವಾಕ್ಯ ಡಿಕ್ಲೇರ್ ಮಾಡಿ ಬೇಲಿ ಹಾಕು ಅಷ್ಟೇ. ನಿನ್ನ ಪ್ರಾಪರ್ಟಿಯ ಸುತ್ತಲೂ, ನಿನ್ನ ಮನೆಯ ಸುತ್ತಲೂ ಡಿಕ್ಲೇರ್ ಮಾಡು ವರ್ಡ್ಗಳನ್ನು, ವಾಕ್ಯಗಳನ್ನು ಡಿಕ್ಲೇರ್ ಮಾಡು, ವಾಕ್ಯಗಳನ್ನು ಘೋಷಿಸು, ಮಾತಾಡ್ರಿ. ನಿಮ್ಮ ದೇಹ ನಿಮ್ಮ ಮಾತು ಕೇಳ್ತದೆ, ನಿಮ್ಮ ಮನಸ್ಸು ನಿಮ್ಮ ಮಾತು ಕೇಳ್ತದೆ, ದೇವದೂತರು ನಿಮ್ಮ ಮಾತನ್ನು ಕೇಳ್ತಾರೆ, ದುರಾತ್ಮಗಳು ನಿಮ್ಮ ಮಾತು ಕೇಳ್ತದೆ, ಪರಲೋಕ ನಿಮ್ಮ ಮಾತು ಕೇಳ್ತದೆ, ನರಕ ನಿಮ್ಮ ಮಾತು ಕೇಳ್ತದೆ. ದಾನಿಯೇಲನಿಗೆ ಗಾಬ್ರಿಯೇಲ ಹೇಳಿದ, ನೀನು ಪ್ರಾರ್ಥನೆ ಮಾಡಲು ಮನಸ್ಸು ಮಾಡಿದ ಮೊದಲನೇ ದಿನದಲ್ಲಿ ನಿನ್ನ ಮಾತುಗಳು ಪರಲೋಕಕ್ಕೆ ಕೇಳಿಸಲ್ಪಟ್ಟವು. ಇವತ್ತು ನಾವು ಹೊಸ ಒಡಂಬಡಿಕೆಯಲ್ಲಿ ದಾನಿಯೇಲನಿಗಿಂತ ಹೆಚ್ಚಿನವರು. ನಾವು ಮಕ್ಕಳಾಗಿದ್ದೇವೆ. ನಮಗೆ ಮಧ್ಯಾಕಾಶದಲ್ಲಿ ತಡೆ ಇಲ್ಲ. ನಾವು ಕ್ರಿಸ್ತನೊಡನೆ ಮಧ್ಯಾಕಾಶದ ಮೇಲೆ ನಾವು ಕೂತ್ಕೊಂಡಿದ್ದೇವೆ, ಆಸನಾರೂಢನಾಗಿದ್ದೇವೆ. ರೈಟ್? ನಾವು ಅಲ್ಲೇ ಇದ್ದೇವೆ. ಕ್ರಿಸ್ತನಲ್ಲಿ ಭೂ ಮತ್ತು ಪರಲೋಕಗಳು ಒಂದಾಗಿದೆ. ನೀವು ಬೆಳಿಗ್ಗೆ ಎದ್ದುಕೊಂಡು ವರ್ಡ್ಗಳನ್ನು ಡಿಕ್ಲೇರ್ ಮಾಡುತ್ತೀರಿ, ಹೆಡ್ಡಿನಿಂದಲ್ಲ, ಆತ್ಮದಲ್ಲಿ. ವರ್ಡ್ ಆಫ್ ಫೇತ್. ದಟ್ ಮೀನ್ಸ್ ಯೋರ್ ಕಿಂಗ್ಡಮ್, ಯಾವ ರಾಜ್ಯದಲ್ಲಿ ಹುಟ್ಟಿದ್ದೀರಿ ಆ ಕಿಂಗ್ಡಮ್ ಅಲ್ಲಿ ಫಂಕ್ಷನ್ ಆಗ್ತೀರಿ. ಅರಸನ ಮಾತು ಎಲ್ಲಿದೆಯೋ ಅಲ್ಲಿ ಸಾಮರ್ಥ್ಯ ಇದೆ. ಮೂಕ ಅರಸನು ಆ ರಾಜ್ಯದಲ್ಲಿ ಏನು ಬಿಡುಗಡೆ ಮಾಡುವುದಿಲ್ಲ. ನೀವು ಮೂಕ ಅರಸರಲ್ಲ. ಎಲ್ಲರೂ ಹೇಳ್ತಾರೆ ನಮಗೆ ಒಂದು ಕಿಂಗ್ಡಮ್ ಮೆಂಟಾಲಿಟಿ ಬೇಕು ಅಂತ. ಕಿಂಗ್ಡಮ್ ಮೆಂಟಾಲಿಟಿ ಇರುವುದು ಕಿಂಗ್ಗಳಿಗೆ. ಕಿಂಗ್ಡಮ್, ಕಿಂಗ್ಸ್ ಡೊಮಿನಿಯನ್. ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಅರಸರನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದಾನೆ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಬೆಳಿಗ್ಗೆ ಎದ್ದುಕೊಂಡು ವರ್ಡ್ಗಳನ್ನು ಡಿಕ್ಲೇರ್ ಮಾಡಿ. ನಿಮ್ಮ ಮಕ್ಕಳಿಗೆ ವಾಕ್ಯಗಳು ಮಾತಾಡಿ. ಬೆಳಿಗ್ಗೆ ಎದ್ದುಕೊಂಡು ಮಕ್ಕಳ ಬಗ್ಗೆ ನೆಗೆಟಿವ್ ಮಾತಾಡಬೇಡಿ ಹೇಳುವಾಗಲೇ. ರೈಟ್? ಮಾತಾಡಬೇಡಿ. ಕುಟುಂಬದ ಬಗ್ಗೆ, ಅವರ ಬಗ್ಗೆ, ಇವರ ಬಗ್ಗೆ ಹೇಳುವಾಗಲೇ ಸ್ಟಾರ್ಟ್ ನಕಾರಾತ್ಮಕ ಮಾತು. ದಟ್ ಮೀನ್ಸ್ ನೀವು ದುರಾತ್ಮಗಳು ಬಿಡುಗಡೆ ಮಾಡ್ತೀರಿ. ರೈಟ್? ಅವುಗಳಿಗೆ ಪರ್ಮಿಷನ್ ಕೊಡ್ತೀರಿ. ನೀವು ಕಿಂಗ್ಡಮ್ ಅಲ್ಲಿ ಇದ್ದೀರಿ, ಕಿಂಗ್ಡಮ್ ಆಫ್ ಡಾರ್ಕ್ನೆಸ್ ಅನ್ನು ಫಂಕ್ಷನ್ ಮಾಡ್ತಾ ಇದ್ದೀರಿ. ನಾವು ಭಾರತ ದೇಶದಲ್ಲಿ ಇದ್ದುಕೊಂಡು ಶ್ರೀಲಂಕಾಗೋಸ್ಕರ ಕೆಲಸ ಮಾಡುವುದಲ್ಲ. ಭಾರತ ದೇಶದಲ್ಲಿ ಇದ್ದುಕೊಂಡು ಅಲ್ಲಿಯ ಸಿಸ್ಟಮ್ ಅನ್ನು ಫಂಕ್ಷನ್ ಮಾಡುವುದಲ್ಲ. ನಾವು ದೇವರ ರಾಜ್ಯದ ಸಿಸ್ಟಮ್ ಅನ್ನು ಕಲಿಯಬೇಕು. ದೇವರ ರಾಜ್ಯ ವಾಕ್ಯ ಕಲಿಯುವುದಂತ ಹೇಳಿದರೆ ದೇವರ ರಾಜ್ಯದ ಸಿಸ್ಟಮ್ ಅನ್ನು ಕಲಿಯುವಂಥದ್ದು ಮಕ್ಕಳಾಗಿ. ಇವತ್ತು ಅನೇಕರು ಮಕ್ಕಳಾಗಿದ್ದಾರೆ, ಡೀಪ್ ರೆವಲ್ಯೂಷನ್ಗೆ ಹೋಗುವುದಿಲ್ಲ.
ಇವತ್ತು ನಾನು ಹೇಳಿದೆ ಫೌಂಡೇಶನ್ ಮಾತಾಡಿದೆ, ಲಾಸ್ಟ್ ವರ್ಡನ್ನು ಮಾತಾಡಿ ನಾನು ಮುಗಿಸ್ತೇನೆ. 6ನೇ ಅಧ್ಯಾಯ ಓದಿ, 6ನೇ ಅಧ್ಯಾಯ ಹೀಬ್ರೂಸ್ 6 ಚಾಪ್ಟರ್. ಎಲ್ಲರೂ ಓದಿ. ಆದ್ದರಿಂದ ನಿರ್ಜೀವ ಕರ್ಮಗಳ ಮೇಲಿನ ನಂಬಿಕೆಯನ್ನು ಬಿಟ್ಟು ಬಿಟ್ಟು ದೇವರಲ್ಲೇ ನಂಬಿಕೆ ಇಡಬೇಕಾದದ್ದು. ನೆಕ್ಸ್ಟ್, ಸ್ಥಾನ, ಹಸ್ತಾರ್ಪಣೆಗಳ ವಿಷಯವಾದ ಉಪದೇಶ, ಸತ್ತವರಿಗೆ ಪುನರುತ್ಥಾನವು, ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂಬುದು, ಇವುಗಳನ್ನು ಪದೇ ಪದೇ ಅಸ್ಥಿವಾರವನ್ನು ಹಾಕದೆ. ಇದೆಲ್ಲ ಫೌಂಡೇಶನ್ ಟೀಚಿಂಗ್ಗಳು. ಡಾಕ್ಟ್ರಿನ್ ಆಫ್ ಬ್ಯಾಪ್ಟಿಸಮ್, ಬ್ಯಾಪ್ಟಿಸಮ್ ಅಲ್ಲ, ಬ್ಯಾಪ್ಟಿಸಮ್ಸ್, ಡಾಕ್ಟ್ರಿನ್ ಆಫ್ ಬ್ಯಾಪ್ಟಿಸಮ್ಸ್. ಬಾರ್ನ್ ಅಗೇನ್ ಎಂಬುದೇ ಒಂದು ಬ್ಯಾಪ್ಟಿಸಮ್. ನೀವು ಕ್ರಿಸ್ತನ ದೇಹಕ್ಕೆ ನೀವು ಸೇರುತ್ತೀರಿ. ದೇರ್ ಇಸ್ ಅ ವಾಟರ್ ಬ್ಯಾಪ್ಟಿಸಮ್, ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸಮ್. ಓಕೆ. ಉಪದೇಶ, ಸತ್ತವರಿಗೆ ಪುನರುತ್ಥಾನವು, ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂಬುದು, ಇವುಗಳನ್ನು ಪದೇ ಪದೇ ಅಸ್ಥಿವಾರವಾಗಿ ಹಾಕದೆ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನೂ ಮಾತಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ಏನು ಹೇಳ್ತದೆ? ಪೂರ್ಣವಾದ ತಿಳುವಳಿಕೆಗೆ. ನೆಕ್ಸ್ಟ್, ಮತ್ತು ದೇವರ ಚಿತ್ತವಾದರೆ ಹೀಗೆ ಸಾಗುತ್ತಾ ಹೋಗುವೆವು. ಓಕೆ. ಆ್ಯಂಡ್ ದಿಸ್ ವಿ ವಿಲ್ ಡೂ ಇಫ್ ಗಾಡ್ ಪರ್ಮಿಟ್ಸ್. ಅದರಿಂದ ಸ್ಪಿರಿಚುಲಿ ಬೆಳೆಯಿರಿ, ನಂಬಿಕೆಯಲ್ಲಿ ಬೆಳೆಯಿರಿ, ನಂಬಿಕೆಯ ಮಾತುಗಳು ಬರುತ್ತಿರುವಾಗ ಅದರಲ್ಲಿ ಬೆಳೆಯಿರಿ. ಓಕೆ. ಯಾವಾಗಲೂ ಈ ನಿಮ್ಮ ಓಲ್ಡ್ ಮೆಂಟ್ಯಾಲಿಟಿ, ಭಿಕ್ಷುಕ ಮೆಂಟ್ಯಾಲಿಟಿಯನ್ನು ತೆಗೆಯಿರಿ. ನೀವು ತಂದೆಯ ಮನೆಯಲ್ಲಿದ್ದೀರಿ, ಆ ಮನೆಯಲ್ಲಿದ್ದುವಾಗ ಮನೆಯ ಪ್ರಿನ್ಸಿಪಲ್ಗಳನ್ನು ಕಲಿಯಿರಿ. ರೈಟ್. ನಿಮ್ಮ ಇನ್ಬಿಲ್ಡ್ ಆದ ಓಲ್ಡ್ ಆ ಸಂಗತಿ ಭಿಕ್ಷುಕ ಮೆಂಟ್ಯಾಲಿಟಿ ಉಂಟು ನೋಡಿ, ಅದನ್ನು ತೆಗೆದು ರಿನ್ಯೂ ಮಾಡಿರಿ. ನಿಮ್ಗೆ ಗೊತ್ತಿರಲಿ ಯಾವಾಗಲೂ ಮಕ್ಕಳೆಂದು. ಯೇಸು ಯಾವತ್ತೂ ದೇವರನ್ನು ದೇವರಂತ ಹೇಳಲಿಲ್ಲ. ಒಂದೇ ಕಡೆಯಲ್ಲಿ ಅವನು ದೇವರಂತ ಹೇಳಿದೆ. ಎಲ್ಲಿ? ಕ್ರೂಜೆಯಲ್ಲಿ. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೆ ಅಷ್ಟೇ. ಯಾಕೆ? ಅಲ್ಲಿ ಅವನು ಆ ಕ್ರೂಜೆಯಲ್ಲಿ ಹೇಳಲಿಕ್ಕೆ ಒಂದು ರೀಸನ್ ಇತ್ತು. ಯಾಕಂದರೆ ಆತ ನಮ್ಮ ಪ್ಲೇಸನ್ನು ತೆಗೆದುಕೊಂಡ. ಅವನು ಕೂಗಿ ಆಗಿದೆ, ಇನ್ನು ನೀವು ಕೂಗಬಾರದಂತ. ನಿಮ್ಮ ಬದಲಾಗಿ ಅಡ್ವಾನ್ಸ್ ಕೂಗಿ ಬಿಟ್ಟಿದ್ದಾನೆ ಅವನು. ರೈಟ್. ಪರಿಸಯರಿಗೆ ಹೇಳಿದ, ನೀವು ದೇವದೂಷಣೆ ಮಾಡ್ತಾ ಇದ್ದಿ. ನಾನು ದೇವದೂಷಣೆ ಮಾಡುವುದಿಲ್ಲ, ನಾನು ತಂದೆಯನ್ನು ಮಹಿಮೆ ಪಡಿಸ್ತಾ ಇದ್ದೇನೆ. ಆತನನ್ನು ನೀವು ದೇವರಂತ ಹೇಳ್ತೀರಿ. ಈಸ್ ಫಾದರ್ ಟು ಮೀ. ಆತ ನನಗೆ ಅಪ್ಪ, ನಿಮಗೆ ಆತನ ದೇವರು. ಒಂದು ದೊಡ್ಡ ಕಂಪನಿ ಇದೆ, ಮಗನಿಗೆ ಅವನು ಏನಾಗಿದ್ದಾನೆ? ಆ ಬಾಸ್ ತಂದೆ ಆಗಿದ್ದಾನೆ. ಅಲ್ಲಿ ಜನರಲ್ ಮ್ಯಾನೇಜರ್ ಇರಲಿ, ಸೂಪರ್ವೈಸರ್ ಇರಲಿ, ಯಾರೇ ಇರಲಿ, ಎಷ್ಟೇ ದೊಡ್ಡ ಇರಲಿ, ಯಾವ ವ್ಯಕ್ತಿಗಳಿರಲಿ, ಅವನು ಬಾಸ್ ಅಂತ ಕರೀತಾನೆ. ಬಟ್ ಅವರದ್ದೆಲ್ಲ ಕೇಳಿ ಮಗನು ಹೋಗಿ ಬಾಸ್ ಹೇಗಿದ್ದೀರ ಅಂತ ಹೇಳ್ತೀವಿ. ಅಪ್ಪ ನೋಡ್ತಾನೆ, ಅಗುಲ್ ಪಂಡ ಮಲ್ಲೇಜ್ ಅಗಲೇ ಹೋನಾರ್ ಮಲ್ಪೆ ಈ ಹೆಂಚಿನ ಹೇಳ್ತಾರೆ ಇಲ್ವ? ಒಂದೇ ಮಗುವಿಗೆ ಕಲಿಸ್ತಾರೆ, ಸ್ವಲ್ಪ ಟ್ರೈನ್ ಮಾಡಿ ಅಂತ, ಮಂದ ಬುದ್ಧಿ ಆಗಿದೆಯೇನೋ ಅಂತ. ಅಪ್ಪನಿಗೆ ತುಂಬ ನೋವಾಗ್ತದೆ ಅವನು ಬಾಸ್ ಹೇಳಿದರೆ. ಅವನೇನು ಹೇಳಬೇಕು? ಅಪ್ಪ ಅಂತ ಹೇಳಿವರೆಗೂ ಇಡೀ ಕಂಪನಿಯ ಸೂಪರ್ವೈಸರ್, ಜನರಲ್ ಮ್ಯಾನೇಜರ್ ಅವರೆಲ್ಲರ ಗಮನ ಅವನಲ್ಲಿ ಹೋಗ್ತಾರೆ. ಯಾರು? ಇಮ್ಮಿಡಿಯೇಟ್ಲಿ ಅನಿಸ್ತಾನೆ ಬಾಸ್ ಇವನೇ ಅಂತ. ಇನ್ನು ಬಾಧ್ಯಸ್ಥನು ಬಂದ. ಅಪ್ಪ ಎಂಬ ಶಬ್ದಕ್ಕೆ ಅಷ್ಟೊಂದು ಪವರ್ ಇದೆ. ನಾವು ತಿರುಗಿ ದಾಸತ್ವದಲ್ಲಿ ಬೀಳದಂತೆ ನಾವು ಭಯದ ಆತ್ಮವನ್ನು ಹೊಂದಿಲ್ಲ, ಮಗನ ಆತ್ಮವನ್ನು ಹೊಂದಿದೆ. ಆ ಆತ್ಮನ ಮೂಲಕ ದೇವರನ್ನು ಅಪ್ಪ, ತಂದೆ ಎಂದು ನಾವು ಕರೀತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆಂದು ಪವಿತ್ರ ಆತ್ಮನು ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡ್ತಾನೆ, ಮನಸ್ಸಿಗೆ ಅಲ್ಲ. ಟು ಅವರ್ ಸ್ಪಿರಿಟ್. ಮಕ್ಕಳಾಗಿದ್ದರೆ ನಾವು ಭಿಕ್ಷುಕರಲ್ಲ, ಬಾಧ್ಯರು, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಇದನ್ನು ನಾವು ಮೈಂಡನ್ನು ರಿನ್ಯೂ ಮಾಡಬೇಕು. ಯಾವಾಗಲೂ ಈ ಕಾನ್ಷಿಯಸ್ಸಲ್ಲಿ, ತಂದೆಯ ಕಾನ್ಷಿಯಸ್ಸಲ್ಲಿ ನಾವು ಜೀವಿಸಬೇಕು. ಪ್ರೇಸ್ ಗಾಡ್. ಮಗನ ಕಾನ್ಷಿಯಸ್ಸಲ್ಲಿ ನಾವು ಜೀವಿಸಬೇಕು. ಯೇಸು ಜೀವಿಸ್ದಾಗಿ ಜೀವಿಸಬೇಕು. ಕ್ರಿಸ್ತನೊಂದಿಗೆ ಬಾಧ್ಯರು ಅಂದರೆ ಕ್ರಿಸ್ತನು ಹೇಗೆ ನಮಗೆ ಅಪ್ಪ ಅಂತ ಕರೆದಿದ್ದಾನೋ ಅವನು ಕರೆದಾಗೆ ನಾವು ಕರೀಬೇಕು. ನಾವು ರಕ್ತಸ್ರಾವದ ಸ್ತ್ರೀಯ ಚಪ್ಪಲಲ್ಲಿ, ಕುಷ್ಠರೋಗಿಯ ಚಪ್ಪಲಲ್ಲಿ ನಡೆಯುವುದಲ್ಲ, ನಾವು ಯೇಸುವಿನ ಚಪ್ಪಲಲ್ಲಿ ಮೆಟ್ಟಿನಲ್ಲಿ ನಡಿಬೇಕು, ಹೆಜ್ಜೆಯಲ್ಲಿ ನಡಿಬೇಕು. ಸಾರಿ, ರೈಟ್.
ಕ್ರಿಸ್ತನೊಂದಿಗೆ ನಾವು ಬಾಧ್ಯರು. ಇವತ್ತು ಏನಾಗಿದೆ, ತುಂಬ ಟ್ರೈನ್ ಆಗ್ತಾರೆ ಡಿನಾಮಿನೇಷನ್ ಮೆಂಟಾಲಿಟಿ, ಅದರದ್ದೇ ಡಿಬೇಟ್ಗಳು. ಆಮ್ಚೆ ಸಮಾಗಿ ತುಮ್ಚೆ ಸಮಾಗಿ, ನಮ್ಮ ಸರಿಯಾ ನಿಮ್ಮ ಸರಿಯಾ ಅಂತ. ಅದ್ರಲ್ಲಿ ಏನು ಸಿಗ್ತದೆ? ಮನೆಯಲ್ಲಿ ಹೋದ ತಂದೆ ಮಗನಿಗೆ ಕಾಸ್ಟ್ ಇಲ್ಲ. ಅವನು ಮಗ, ನಾನು ತಂದೆ ಅಷ್ಟೇ, ರಿಲೇಶನ್ಶಿಪ್ ಬೇರೆ ಯಾವುದೂ ಇಲ್ಲ. ಏನಾದರೂ ಬಂತು ಅಂತ ಹೇಳಿದ್ರೆ ಡಿವೈಡ್ ಸ್ಟಾರ್ಟ್ ಆಯ್ತು ಅಲ್ಲಿ. ನೀವು ಬೆಳಿಗ್ಗೆ ಇಡುವಾಗ ತಂದೆ ಅಂತ ಕರೀರಿ, ಅವನನ್ನು ತಂದೆ ಅಂತ ಕರೀರಿ, ಅಪ್ಪ ಅಂತ ಕರೀರಿ. ನಿಮ್ಮ ನ್ಯಾಚುರಲ್ ತಂದೆಯನ್ನು ಹೇಗೆ ಕರೀತೀರಿ? ನಿಮಗೆ ಕಾನ್ಷಿಯಸ್ ಇದೆ, ರೈಟ್? ಹುಟ್ಟಿದ ಮಗುವಿಗೆ ತಂದೆ ಯಾರಂತ ಗೊತ್ತಿಲ್ಲ. ಇವತ್ತು ಹುಟ್ಟಿದ ಮಗುವಿಗೆ ಅದರ ತಂದೆ ಯಾರು, ಅದರ ಅಂಕಲ್ ಯಾರು, ಅದರ ಮಮ್ಮಿ ಯಾರು ಗೊತ್ತಿಲ್ಲ. ಸಿಕ್ಕಿದವರೆಲ್ಲ ಅಪ್ಪ, ಸಿಕ್ಕಿದವರೆಲ್ಲ ಮಮ್ಮಿ. ಅದಕ್ಕೆ ಹೊಟ್ಟೆಗೊಂದು ಸಿಕ್ಕಿದ್ರೆ ಸೈ. ಬಟ್ ಬೆಳೀತಿರುವಾಗ ಅವರೆಲ್ಲರನ್ನು ಅಪ್ಪ ಅಂತ ಕರೆಯುವುದಿಲ್ಲ, ಎಲ್ಲರನ್ನು ಮಮ್ಮಿ ಅಂತ ಕರೆಯುವುದಿಲ್ಲ, ಎಲ್ಲರನ್ನು ಅಂಕಲನ್ನು ಕರೆಯುವುದಿಲ್ಲ. ಅಂಕಲನ್ನು ಅಂಕಲ್ ಅಂದೇ ಕರೀತದೆ, ಅಪ್ಪನನ್ನು ಅಪ್ಪ ಅಂತ ಕರೀತದೆ, ಮಮ್ಮಿಯನ್ನು ಮಮ್ಮಿ ಅಂಟಿ ಅಂತ ಕರೆಯುವುದಿಲ್ಲ. ಒಮ್ಮೊಮ್ಮೆ ಕೆಲವು ಮನೆಯಲ್ಲಿ ಟ್ರೈನ್ ಆಗ್ತಾರೆ. ಹೇಗೆ ಅಂತ ಹೇಳಿದರೆ, ಅಪ್ಪನನ್ನು ಅಂಕಲ್ ಅಂತ ಕರೆಯುವವರಿದ್ದಾರೆ ಮನೆಯಲ್ಲಿ. ಯಾಕೆ? ಅವರ ಮನೆಯಲ್ಲಿ ಅವಿಭಾಜ್ಯ ಕುಟುಂಬ ಇರುತ್ತದೆ, ರೈಟ್? ಅಂಕಲ್ನ ಮಕ್ಕಳು ಮೊದಲು ಹುಟ್ಟಿರ್ತಿದ್ದಾರೆ, ಅವರು ಅವರ ಅಪ್ಪನನ್ನು ಅಪ್ಪ ಅಂತ ಕರೀತಾರೆ, ಇವನ ಅಪ್ಪನನ್ನು ಅಂಕಲ್ ಅಂತ ಕರೀತಾರೆ. ಈ ಮಗು ಟ್ರೈನ್ ಆಗುವಾಗ ಅವರ ಲ್ಯಾಂಗ್ವೇಜನ್ನು ಇದು ಪಿಕ್ ಮಾಡಿ ಅಂಕಲ್ ಅಂತ ಕರೀತದೆ. ಎಷ್ಟು ಮಂದಿ ಅರ್ಥ ಆಯಿತು? ಕೇಳಿದಿರ ಇದನ್ನು? ನಾನೊಂದು ಮನೆಗೆ ಹೋಗಿದ್ದೆ, ಅವನ ಅಪ್ಪನನ್ನು ಅಂಕಲ್ ಅಂತ ಕರೀತಾ ಇದ್ದೀನಿ. ಅಪ್ಪ ಅಂತ ಕರಿಯ? ಯಾರು ಕೇಳಿದ್ರು, ಮಮ್ಮಿ ಹಾಗೆ ಅಲ್ಲ, ನಮ್ಮ ಅಣ್ಣನ ಮಕ್ಕಳಿದ್ದರಲ್ಲ, ಅವರು ಇವರನ್ನು ಅಂಕಲ್ ಅಂಕಲ್ ಅಂತ ಕರೀತಾ ಇದ್ರು. ಮಗು ಹುಟ್ಟುವಾಗ ಅವರು ಕರೆದರು, ಇದು ಪಿಕಪ್ ಮಾಡಿದೆ ಅಂಕಲ್ ಅಂತ. ಈ ಮಗುವಿಗೆ ಎಜುಕೇಟ್ ಮಾಡಬೇಕು. ಇಲ್ಲ, ನನಗೆ ಅದೇ ಇಷ್ಟ ಅಂತ ಹೇಳಿದ್ರೆ ನಾನು ನಂಬ್ತೇನೆ ನಿಮಗೆ ತಂದೆಯ ರಿಲೇಶನ್ಶಿಪ್ ಅರ್ಥ ಆಗ್ತಾ ಇದೆ. ನಾವೆಲ್ಲ ದೇವರ ಸನ್ನಿಧಾನ ನಿಂತ್ಕೊಳ್ಳುವ. ಥ್ಯಾಂಕ್ ಯು ಲಾರ್ಡ್. ನನ್ನ ನಡೆಸುವವ ನೀನೆ, ತಲೆ ಎತ್ತಿದವ ನೀನೆ, ತಕ್ಕ ಸಮಯದಿ ನನ್ನ ನಡೆಸಿದೆ ನೀ. ತಂದೆ, ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಎಂದು ಆರಾಧಿಸುವೆ. ಪ್ರಿಯರೇ, ಯಾರು ಯಾರು ಆತನನ್ನು ಅಂಗೀಕಾರ ಮಾಡಿದರು ಅಂದರೆ ಯೇಸುವಿನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ದಾಸರಾಗುವ ಅಧಿಕಾರ ಅಲ್ಲ, ಸರ್ವೆಂಟ್ಗಳಾಗುವ ಅಧಿಕಾರ ಅಲ್ಲ, ಭಿಕ್ಷುಕರಾಗುವ ಅಧಿಕಾರ ಅಲ್ಲ, ಸೂಪರ್ವೈಸ್ ಆಗುವ ಅಧಿಕಾರ ಅಲ್ಲ, ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದ ಶರೀರದಿಂದ ಹುಟ್ಟಿದವರಲ್ಲ, ನಾವು ದೇವರಿಂದ ಹುಟ್ಟಿದವರು. ಕಮಾನ್ ಹೇಳಿ, ನಾವು ದೇವರಿಂದ ಹುಟ್ಟಿದವರು. ಆತನ ನಾವು ಅಪ್ಪ ಅಂತ ಕರೀತೇವೆ. ನಮ್ಮ ಹಾಡುಗಳಲ್ಲಿ ಅಪ್ಪ ಅಂತ ಆತನು ಕರೀತೇವೆ. ಹೋ, ನಮ್ಮ ಪ್ರಾರ್ಥನೆಯಲ್ಲಿ ಅಪ್ಪ ಅಂತ ಆತನು ಕರೀತೇವೆ. ಹಿ ಈಸ್ ಅವರ್ ಫಾದರ್. ಹೋ, ಹಿ ಈಸ್ ಅವರ್ ಫಾದರ್. ಥ್ಯಾಂಕ್ ಯು ಜೀಸಸ್. ನೀವು ಅಪ್ಪ ಅಂತ ಕರೀದಾದರೆ ಅಪ್ಪನು ತನ್ನ ಹೃದಯವನ್ನು ನಿಮಗೆ ಪ್ರಕಟಿಸ್ತಾನೆ, ತನ್ನ ಬಾಧ್ಯಸ್ಥಿಕೆಯನ್ನು ಪ್ರಕಟಿಸ್ತಾನೆ, ತನ್ನ ಮಹಿಮೆಯನ್ನು ನಿಮಗೆ ಪ್ರಕಟಿಸ್ತಾನೆ, ತನ್ನ ಪ್ರೀತಿಯನ್ನು ಆತನು ಪ್ರಕಟಿಸ್ತಾನೆ, ಆತನ ಅಧಿಕಾರವನ್ನು ನಿಮಗೋಸ್ಕರ ಪ್ರಕಟಿಸ್ತಾನೆ. ನೀವು ಮಕ್ಕಳ ಹಾಗಿದ್ದೀರಿ. ಹೇಳಿ, ಆರೋಗ್ಯವು ನನ್ನದು, ಸಮಾಧಾನವು ನನ್ನದು, ನಾನು ದೇವದೂತರಿಂದ ಆವರಿಸಲ್ಪಟ್ಟಿದ್ದೇನೆ. ಯಾವುದೇ ರೋಗಕ್ಕೆ, ಶರೀರ ಸಂಬಂಧವಾದ ಅನಾರೋಗ್ಯಗಳಿಗೆ ನನ್ನ ದೇಹದ ಮೇಲೆ ಈಗ ಅಧಿಕಾರ ಇಲ್ಲವೇ ಇಲ್ಲ. ಹೇಳ್ರಿ, ಇಲ್ಲವೇ ಇಲ್ಲ, ಇಲ್ಲ ಇಲ್ಲ. ಹೇಳ್ರಿ, ಎಲ್ಲ ರೋಗಗಳನ್ನು ಯೇಸುವಿನ ನಾಮದಲ್ಲಿ ನಾನು ನಿರಾಕರಿಸ್ತೇನೆ. ಹೇಳಿ, ನಾನು ಪಾಪದ ಪಾಲಿಗೆ ಸತ್ತು ಆರೋಗ್ಯದಲ್ಲಿ ಜೀವಿಸುವಂತೆ ಆತನು ನನ್ನ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತನ ಗಾಯಗಳಿಂದ ನನಗೆ ಗುಣ ಆಯಿತು. ಹೇಳಿ, ನಾವು ಪಾಪದ ಪಾಲಿಗೆ ಸತ್ತು ಆರೋಗ್ಯದಲ್ಲಿ ಜೀವಿಸುವಂತೆ, ನೀತಿವಂತರಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ಸ್ವಂತ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ
ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನನಗೆ ಗುಣ ಆಯಿತು, ಆಯಿತು, ಆಯಿತು. ನಾನು ರೋಗಕ್ಕೆ ನನ್ನ ಶರೀರದ ಮೇಲೆ ಅನುಮತಿ ಕೊಡುವುದಿಲ್ಲ. ಎಲರ್ಜಿಗಳಿಗೆ, ಮೈಗ್ರೇನ್ಗಳಿಗೆ, ನೋವುಗಳಿಗೆ, ಶಾಪಗಳಿಗೆ ನನ್ನ ದೇಹದ ಮೇಲೆ ನಾನು ಅನುಮತಿ ಕೊಡುವುದಿಲ್ಲ. ಹೇಳ್ರಿ, ದೇವರಿಂದ ಹುಟ್ಟಿರುವಂಥದ್ದು ಲೋಕವನ್ನು ಜಯಿಸ್ತದೆ. ನಾವು ಲೋಕವನ್ನು ಜಯಿಸ್ತವರು, ದುರಾತ್ಮಗಳ ಮೇಲೆ ನಾವು ಜಯವನ್ನು ಹೊಂದಿದವರು, ಅನಾರೋಗ್ಯದ ಮೇಲೆ ನಾವು ಜಯವನ್ನು ಹೊಂದಿದವರು. ಲೋಕವನ್ನು ಜಯಿಸುವಂಥದ್ದು ಅದು ನಮ್ಮ ನಂಬಿಕೆ. ನಂಬಿಕೆಯ ಮೂಲಕ ನಾವು ದೇವರ ರಾಜ್ಯದಲ್ಲಿದ್ದೇವೆ, ದೇವರ ರಾಜ್ಯದಲ್ಲಿ ಕಾರ್ಯಪ್ರವೃತ್ತರಾಗುತ್ತೇವೆ. ಯಾರು ನೀವು ಆನ್ಲೈನಲ್ಲಿ ವೀಕ್ಷಿಸ್ತಾ ಇದ್ದೀರಿ, ವಾಟ್ ಎವರ್ ಇಸ್ ದ ಬಾರ್ನ್ ಆಫ್ ಗಾಡ್ ಈಸ್ ಓವರ್ಕಮ್ ದ ವರ್ಲ್ಡ್. ನೀವು ಲೋಕವನ್ನು ಜಯಿಸಿದವರಾಗಿದ್ದೀರಿ. ದುರಾತ್ಮಗಳು, ರೋಗಗಳು, ಸಂಕಟಗಳನ್ನು ಯೇಸುವಿನ ನಾಮದಲ್ಲಿ ನೀವು ಜಯಿಸಿದವರಾಗಿದ್ದೀರಿ. ತಂದೆ, ಯಾರೆಲ್ಲ ವೀಕ್ಷಿಸ್ತಾ ಇದ್ದರು, ಇವರ ತಲೆಯಿಂದ ಪಾದವರಿನ ಸ್ವಸ್ಥತೆಯ ಶಕ್ತಿ ಇಳಿದು ಬರ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಐ ಬ್ಲೆಸ್ ಈಚ್ ಅಂಡ್ ಎವ್ರಿ ಒನ್. ಇವತ್ತು ಮಾತಾಡಿದ ಪ್ರತಿಯೊಂದು ಮಾತುಗಳು ನಾವು ಹೋಗುವಾಗ, ಬರುವಾಗ, ಕೂತ್ಕೊಳ್ಳುವಾಗ, ಪರ್ಸನಲ್ ನಾವು ಮೆಡಿಟೇಟ್ ಮಾಡುವಾಗ ಪವಿತ್ರಾತ್ಮನೇ ನೀನು ನಮಗೆ ನೆನಪಿಗೆ ತರುತ್ತೆ. ಅದಕ್ಕೋಸ್ಕರ ಸ್ತೋತ್ರ ತಂದೆ. ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್, 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 ಆಮೆನ್. ಓಕೆ, ಕರ್ತನಿಗೆ ಒಂದು ಜೋರಾಗಿ ಹೇಳುವ ಹಲ್ಲೆಲೂಯ. ಓಕೆ, ನಾವು ಇನ್ನೊಂದು ಭಾಗಕ್ಕೆ ನಾವು ಬಂದೇವೆ. ನಮ್ಮ ಕಾಣಿಕೆಯನ್ನು ನಾವು ತೆಗೆದುಕೊಳ್ಳುವ. ಲೆಟ್ ಅಸ್ ವರ್ಷಿಪ್ ಗಾಡ್ ವಿತ್ ದ ಆಫರಿಂಗ್. ಆತನು ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ರೊಟ್ಟಿಯನ್ನು ಕೊಡುತ್ತಾನೆ. ಬೈಬಲ್ ಹೇಳುತ್ತೆ, ಕೊಡಿರಿ, ಜಡಿದು ಅಲ್ಲಾಡಿ ಹೊರಸೂಸುವಷ್ಟು ನಿಮ್ಮ ಸೆರಗೆ ಹಾಕುವರು. ಕೊಡುವುದಂದರೆ ನೀವು ದೇವರ ರಾಜ್ಯದಲ್ಲಿ ಫಂಕ್ಷನ್ ಆಗುವಂಥದ್ದು. ನೀವೇನು